ಅವ್ರನ್ನ ಮ್ಯೂಟ್ ಆಗಿದೆ ಶ್ರೀನಿಧಿ. ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ಓಂ. ಓಂ तच्छय्योरावृणीमहे गातुयज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शञ्चतुष्पदे. ओम शांति शांति शांति. हरे ओम. ऋषिपादರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ವಾದಿಷ್ಠಯಾಮದಿಷ್ಠಯಾ ಪವಸ್ವ ಸೋಮಧಾರಾಯ ಇಂದ್ರಾಯ ಪಾತಾವೇ ಸುತಃ ರಕ್ಷೋಹ ವಿಶ್ವಚರ್ಷಣಿರಭಿಯೋ ನಿಮಯೋ ಹತಂ ದೃಣಾ ಸಧಸ್ಥಮಾಸಾದತ್ ವರಿವೋಧಾತಾಮೋ ಭವಮಂ ಹಿಷ್ಠೋ ವೃತ್ರಹಂತಾಮಃ ಪರಶಿರಾಧೋ ಮಘೋನಾಂ ಅಭ್ಯರ್ಷಮಹಾನಾಂ ದೇವಾನಾಂ ದೀತಿಮಂಧಾಸ ಅಭಿವಾಜಾಮುತಶ್ರವಾಃ ತ್ವಾಮಚ್ಛಾಚರಾಮಸಿ ತದಿದರ್ಥಂ ದಿವೇ ದಿವೇ ಇಂದೋತ್ವೇನ ಆಶಸಾಃ. ಹರಿ ಓಂ. ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಹರಿವಾಯ ಸಂಸ್ಥೆ ಗುರುಭ್ಯೋ ನಮಃ. ಮತ್ತೆ ಪರಮ ಪೂಜ್ಯ ಶ್ರೀಪಾದರಿಗೆ ಭಕ್ತಿ ಪ್ರಾರ್ಥನೆ ಮಾಡ್ತಾ ನಮಗೆ ಶ್ರೀ ವೇದವ್ಯಾಸರ ವಾಣಿ ಸ್ಕಾಂದ ಪುರಾಣದ ಸಂದೇಶ ತಿಳಿಸ್ಕೊಡ್ಬೇಕು ಅಂತ ಕೃತಜ್ಞತಾಪೂರ್ವವಾಗಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಕ್ಕೆ ವಂದಿಸಿ ಸ್ಕಾಂದ ಪುರಾಣದ ಪರಿಚಯಾತ್ಮಕವಾದಂಥ ಮತ್ತೊಂದು ಉಪನ್ಯಾಸವನ್ನು ಇವತ್ತು ಆರಂಭಿಸ್ತಾ ಇದ್ದೇವೆ. ಹರಿವಾಯುಗುರುಗಳು ವಿಘ್ನೇಶ್ವರ ನಿರ್ವಿಘ್ನವಾಗಿ ಇದನ್ನು ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತೇವೆ.
ಸ್ವಲ್ಪ ಹೊತ್ತಿನ ಮುಂಚೆ ಶ್ರೀ ಬಾಲಚಂದ್ರ ಅವರು ತಿಳಿಸಿದಂತೆ ನಾಡಿದ್ದೇನೆ ಶಿವರಾತ್ರಿ ಮಹೋತ್ಸವ ಬರ್ತಾ ಇದೆ. ಯೋಗ ಅನ್ನುವಂತೆ ಇವತ್ತು ಹೇಳಬೇಕಾದ ವಿಷಯವು ಕೂಡ ಸ್ಕಾಂದ ಪುರಾಣದಲ್ಲಿ ಕಾಶಿ ಕ್ಷೇತ್ರದ ಮಹಿಮೆ. ಕಾಶಿ ಖಂಡ ಅಂತಲೇ ಒಂದು ದೊಡ್ಡ ಖಂಡ ಇದೆ. ಪೂರ್ವಾರ್ಧ ಉತ್ತರಾರ್ಧ ಅಂತ 2 ಖಂಡ. ಅದರ ವಿಷಯವನ್ನು, ಅದರ ಪರಿಚಯವನ್ನು ಮಾಡಿಕೊಡಬೇಕು ಅಂತಿದ್ವಿ. ಆ ಕಾಶಿ ಖಂಡದ 2 ಪೂರ್ವಾರ್ಧ ಉತ್ತರಾರ್ಧದಲ್ಲಿ ಶಿವನ ಮಹಿಮೆಯೇ ಬಹಳಷ್ಟು ವರ್ಣಿತವಾಗಿದೆ. ಅದರ ಮುಂದೆ ಬರುವ ಖಂಡ ಪ್ರಭಾಸ ಖಂಡ. ಅದರ ಪರಿಚಯ ಬೇಕಾಗಿಲ್ಲ. ಸಾಧಾರಣವಾಗಿ ಪ್ರಭಾಸ ಖಂಡದಲ್ಲಿ ಪೂರ್ತಿ ಕೃಷ್ಣನ ಕಥೆ, ಭಾಗವತದಲ್ಲಿ ಬಂದ ಹಾಗೆ ಕೃಷ್ಣನ ವಿಸ್ತಾರವಾದ ಕಥೆನೇ ಇದರಲ್ಲಿಯೂ ಕೂಡ ಬಂದಿದೆ. ಕಾಶಿ ಖಂಡದ ಅನುವಾದ, ಅದರ ಜೊತೆಗೆ ಸ್ವಲ್ಪ ರುದ್ರದೇವರ ವಿಷಯ, ಅದನ್ನು ಇವತ್ತು ತಿಳಿಸ್ತಾ ಇದ್ದೇವೆ. ಅಗಸ್ತ್ಯ ಋಷಿಗಳಿಗೂ ಮತ್ತು ಸ್ಕಂದನಿಗೂ ನಡೆದಿರತಕ್ಕಂಥ ಸಂವಾದದಲ್ಲಿ ಕಾಶಿ ವಿಚಾರ ಬರ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ರಹಸ್ಯವಾಗಿರ್ತಕ್ಕಂಥ ಕ್ಷೇತ್ರ ಅಂದರೆ ಕಾಶಿ ಕ್ಷೇತ್ರ. ಅದು ಯಾಕೆ ರಹಸ್ಯ ಅಂದರೆ, ಈ ಪುರಾಣ ಓದದ ಹೊರತು ಸುಮ್ಮನೆ ಕಾಶಿಗೆ ಹೋದರೆ ಅಲ್ಲಿ ಏನೇನಿದೆ ಅಂತನ್ನೋದೇ ಗೊತ್ತಿರೋದಿಲ್ಲ. ಬರೀ ಒಂದು ವಿಶ್ವನಾಥನ ಲಿಂಗ ದರ್ಶನ ಮಾಡಿ, ಅಭಿಷೇಕ ಮಾಡಿ, ಗಂಗಾ ಸ್ನಾನ ಮಾಡಿ ಬರೋದಾಗ್ತದೆ. ಆ ಕಾಶಿ ಕ್ಷೇತ್ರದಲ್ಲಿ ಎಷ್ಟು ದೇವಾಲಯಗಳಿದೆ, ಎಷ್ಟು ಶಿವಲಿಂಗಗಳ ಪ್ರತಿಷ್ಠೆಯಾಗಿದೆ, ಎಷ್ಟು ತೀರ್ಥಗಳಿದೆ, ಅದನ್ನೆಲ್ಲ ಸ್ಕಂದ ಪುರಾಣ ವಿಸ್ತಾರವಾಗಿ ವರ್ಣನೆ ಮಾಡಿದೆ. ಆದ್ದರಿಂದ ಇದು ಅತ್ಯಂತ ರಹಸ್ಯ ಕ್ಷೇತ್ರವೂ ಹೌದು, ಪುಣ್ಯಕ್ಷೇತ್ರವೂ ಹೌದು. ಕ್ಷೇತ್ರಾಣಾಮೇವ ಸರ್ವೇಷಾಂ ಯಥಾ ಕಾಶಿ ಹ್ಯನುತ್ತಮ ಅಂತಾರೆ. ಕ್ಷೇತ್ರಗಳ ಪೈಕಿ ಕಾಶಿ ಕ್ಷೇತ್ರ ಬಹಳ ಶ್ರೇಷ್ಠವಾದದ್ದು ಅಂತ ಉಂಟು. ಅಲ್ಲಿ ಸಕಲ ಸಿದ್ಧಿಗಳನ್ನು ನಾವು ಪಡೀಬಹುದು. ಅದೊಂದು ಅದರ ವಿಶೇಷ. ದೇವಲೋಕದ ಗಂಗೆ ವಿಸ್ತಾರವಾಗಿ ಹರಿಯೋದು ಕಾಶಿಯಲ್ಲಿ. ಸ್ವತಃ ರುದ್ರದೇವರೇ ಕಾಶಿಯಲ್ಲಿ ಮರಣ ಹೊಂದುವವರ ಬಲಗಿವಿಯಲ್ಲಿ ಬಂದು ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರಂತೆ. ಆದ್ದರಿಂದ ಅದು ಮುಕ್ತಿ ಕ್ಷೇತ್ರ ಅಂತ ಪ್ರಸಿದ್ಧವಾಗಿದೆ. ರಾಮ ಮಂತ್ರ, ತಾರಕ ಮಂತ್ರ ಅಂದರೆ ರಾಮ ಮಂತ್ರ, ರಾಮ ಮಂತ್ರವನ್ನು ಅವರು ಅಲ್ಲಿ ಉಪದೇಶ ಮಾಡ್ತಾರೆ ಅಂತ ಉಂಟು. ಅದು ಪ್ರಸಿದ್ಧವಾದ ಶೈವ ಪುರಾಣದಲ್ಲೇ ಇದೆ. ಸ್ಕಂದ ಪುರಾಣದ ಶ್ಲೋಕ ಅಲ್ಲ, ಇನ್ನೊಂದು ಶೈವರು ಹೇಳ್ತಕ್ಕಂಥ ಶ್ಲೋಕ. ಪಾಯಂ ಪಾಯಂ ಶ್ರುತಿ ಚುಲುಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ ಜಾಪಂ ಜಾಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ರಾಮನಾಮಾಮೃತವನ್ನು ಸದಾ ಪಾನ ಮಾಡ್ತಾ ಪ್ರಾಣಿಗಳು ಪ್ರಕೃತಿ ವಿಕೃತವು ಮರಣ ಹೊಂದುವಾಗ ಅವರ ಬಲಗಿವಿಯಲ್ಲಿ ಆ ರಾಮ ಮಂತ್ರವನ್ನು ಜಪಿಸ್ತಾ ಜಟಾಧಾರಿಯಾಗಿ ಬೀದಿ ಬೀದಿಯಲ್ಲಿ ಒಬ್ಬರು ಅಲಿತಾ ಇದ್ದಾರೆ ಅಂದರೆ ಅವರೇ ರುದ್ರದೇವರು. ಹೀಗೆಲ್ಲ ಇದು ಕಾಶಿಯ ಮಹತ್ವ. ರುದ್ರದೇವರು ಅಲ್ಲಿ ಬಂದು ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅನಾಯಾಸದಿಂದ ಮುಕ್ತಿ ಆಗ್ತದೆ. ಆ ಕಾಶಿಯ ಉತ್ಪತ್ತಿ ಹೇಗಾಯಿತು ಅಂತ ಅಗಸ್ತ್ಯ ಋಷಿಗಳು ಕೇಳಿದಾಗ ಸ್ಕಂದ ಹೇಳ್ತಾನೆ, ಈ ಶಿವಪಾರ್ವತಿಯರು
ಕಾಶಿಯಲ್ಲಿ ಪರಮಾನಂದದಿಂದ ವಿಹರಿಸ್ತಾ ಇದ್ರಂತೆ. 10 ಮೈಲು ವಿಸ್ತೃತವಾಗಿರ್ತಕ್ಕಂಥದ್ದು ಕಾಶಿ ಕ್ಷೇತ್ರ. ಪ್ರಕೃತಿ ಪುರುಷರು ಸದಾ ಅಲ್ಲಿ ನೆಲೆಸಿರ್ತಾರೆ. ಅವರು ಎಂದೂ ಆ ಪ್ರಳಯ ಕಾಲದಲ್ಲಿಯೂ ಬಿಟ್ಟು ಹೋಗೋದಿಲ್ಲ ಅಂತ ಉಂಟು. ಆದ್ದರಿಂದ ಅವಿಮುಕ್ತ ಕ್ಷೇತ್ರ ಅಂತ ಕಾಶಿಗೆ ಹೆಸರು. ಯಾವಾಗಲೂ ಪ್ರಕೃತಿ ಪುರುಷರು ಇರ್ತಾರೆ, ಅವರಿಂದ ವಿಮುಕ್ತ ಆಗೋದಿಲ್ಲ, ಅವರು ಅದನ್ನು ಬಿಟ್ಟು ಹೋಗೋದಿಲ್ಲ. ಆದ್ದರಿಂದ ಅವಿಮುಕ್ತ. ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡಿದರೆ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ, ಕಾಶಿ ಹೋಗಬೇಕು, ಅಲ್ಲೇ ವಾಸ ಮಾಡಬೇಕು ಅಂತ ಯಾರು ಬಯಸ್ತಾ ಇರ್ತಾರೆ, ಈ ಬಯಕೆ ರುದ್ರದೇವರಿಗೆ ಆನಂದಕ್ಕೆ ಕಾರಣ. ಅದರಿಂದ ಯಾರಾದರೂ ಕಾಶಿಗೆ ಹೋದರೆ ರುದ್ರದೇವರು ಆನಂದ ಪಡ್ತಾರೆ. ಹಾಗಾಗಿ ಅದಕ್ಕೆ ಆನಂದವನ ಅಂತ ಹೆಸರು. ಅವಿಮುಕ್ತ ಕ್ಷೇತ್ರ ಆನಂದವನ ಅಂತ ಪ್ರಸಿದ್ಧವಾದ ಕ್ಷೇತ್ರ. ಅದು ಮೊದಲಿದ್ದದ್ದು ಆ ಹೆಸರು. ಪರಮಾತ್ಮ ಶ್ಯಾಮಸುಂದರನಾಗಿರ್ತಕ್ಕಂಥ ಪರಮಾತ್ಮ ಅಲ್ಲಿ ಶಾಂತ ಮೂರ್ತಿಯಾಗಿ ಅಲ್ಲಿ ನೆಲೆಸಿದ್ದಾನೆ. ಅದಕ್ಕೊಂದು ಚರಿತ್ರೆ ಹೇಳ್ತಾರೆ. ಶಿವಪಾರ್ವತಿಯರು ಆನಂದವನದಲ್ಲಿ ಪ್ರವೇಶ ಮಾಡ್ತಾರೆ. ಆಗ ಅವರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರ ವಿಷ್ಣುವು ತಾನು ಕಾಶಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ತನ್ನ ಸುದರ್ಶನ ಚಕ್ರದಿಂದ ಒಂದು ಭೂಮಿಯನ್ನು ಅಗಿತಾನಂತೆ. ಸುದರ್ಶನ ಚಕ್ರದಿಂದ ಭೂಮಿಯನ್ನು ತೋಡಿ ಒಂದು ಕೊಳ ಪುಷ್ಕರಣಿಯನ್ನು ಸೃಷ್ಟಿ ಮಾಡ್ತಾನೆ, ಒಂದು ಸರೋವರವನ್ನು. ಅದು ತುಂಬಬೇಕಲ್ಲ. ಆ ಸಚ್ಚಿದಾನಂದಮಯನಾಗಿರ್ತಕ್ಕಂಥ ಪರಮಾತ್ಮನ ದೇಹದ ಬೆವರಿನಿಂದ ಆ ಪುಷ್ಕರಣಿ ತುಂಬಿತಂತೆ. ಭಗವಂತನ ಬೆವರು ಅಂತಂದರೆ ಮನುಷ್ಯರಿಗೆ ಬರುವ ಬೆವರಲ್ಲ. ಮನುಷ್ಯರಿಗೆ ಶ್ರಮವಾರಿ ಅಂತ ಕರೀತಾರೆ ಬೆವರಿಗೆ. ಶ್ರಮವಾರಿ ಅಂದರೆ ಶ್ರಮ ಬಂದಾಗ ಹಣೆ ಮೇಲೆ ಮುಖದ ಮೇಲೆ ನೀರಿಳಿತದೆ, ಇದು ಬೆವರು. ಪರಮಾತ್ಮನಿಗೆ ಶ್ರಮ ಇಲ್ಲ, ಆದರೂ ಬೆವರಿದೆ. ಲಕ್ಷ್ಮೀದೇವಿಯೇ ಆ ರೂಪದಿಂದ ಅಲ್ಲಿ ಭಗವಂತನ ದೇಹದಲ್ಲಿ ಪ್ರಕಟ ಆಗ್ತಾಳಂತೆ. ಅದೇ ಬೆವರು. ಸ್ವೇದಾಪ ಅಂತಾರೆ. ಸ್ವೇದ ಅಂದರೆ ಬೆವರು. ವಿರಜಾ ನದಿಯೂ ಕೂಡ ಅದೇನೆ. ವಿರಜಾ ನದಿ ಸ್ನಾನ ಆದರೆ ಮೋಕ್ಷ ಅಂತ ಉಂಟು. ವಿರಜಾ ನದಿ ಅಂದರೆ ಬೇರೆ ಏನಲ್ಲ, ಲಕ್ಷ್ಮೀ ಸ್ವರೂಪಭೂತವಾದ್ದು. ಭಗವಂತನ ಬೆವರಾಗಿ ಲಕ್ಷ್ಮೀ ದೇವಿ ಹರಿದು ಅದು ವಿರಜಾ ನದಿ ಆಯಿತು ಅಂತಾರೆ. ಆದ್ದರಿಂದ ಆ ಪುಷ್ಕರಣಿಯನ್ನು ಕೂಡ ಪರಮಾತ್ಮ ತನ್ನ ಬೆವರಿನ ಜಲದಿಂದ ಅದನ್ನು ತುಂಬಿಸ್ತಾನೆ. ಅಗದು ಆ ಪುಷ್ಕರಣಿಯನ್ನು ತುಂಬಿಸುವಾಗ ಅವನ ಕಿವಿಯಲ್ಲಿರ್ತಕ್ಕಂಥ ಕುಂಡಲದಿಂದ ಒಂದು ಮಣಿ ಅಲ್ಲಿ ಬಿತ್ತಂತೆ. ಆ ಪುಷ್ಕರಣಿಯಲ್ಲಿ ಬಿತ್ತು. ಆದ್ದರಿಂದ ಅದಕ್ಕೆ ಮಣಿಕರ್ಣಿಕಾ ಅಂತ ಹೆಸರು ಬಂತು. ಆಮೇಲೆ ಗಂಗೆ, ಆ ತೀರ್ಥದ ಮೇಲೇನೆ ಗಂಗೆ ಹರಿದು ಹೋಗಿದೆ. ಭಗೀರಥ ಕರ್ಕೊಂಡು ಹೋಗುವಾಗ ಗಂಗೆ ಆ ತೀರ್ಥದ ಮೇಲೆ ಅಲ್ಲಿ ಸೇರಿ ಗಂಗೆಯೂ ಕೂಡ ಸೇರಿತು. ಆದ್ದರಿಂದ ಆ ತೀರ್ಥಕ್ಕೆ, ಆ ಭಾಗಕ್ಕೆ ಮಣಿಕರ್ಣಿಕಾ ಅಂತ ಕರೀತಾರೆ. ಆ ಗಂಗೆ ಭಾಗವನ್ನು ಅಲ್ಲಿ ಮೊದಲಿದ್ದದ್ದು ಮಣಿಕರ್ಣಿಕಾ ತೀರ್ಥ, ಗಂಗೆ ಹರ್ಕೊಂಡು ಹೋಯ್ತಷ್ಟೆ. ಕಾಶಿ ಅಂತ ಹೆಸರು ಬಂದದ್ದು ಆವಾಗ. ಆ ಮಣಿಕರ್ಣಿಕಾದಲ್ಲಿ ಜ್ಯೋತಿ ರೂಪದಿಂದ ರುದ್ರದೇವರು ನೆಲೆಸಿದ್ದಾರೆ. ಜ್ಯೋತಿ ರೂಪದ ರುದ್ರದೇವರು ನೆಲೆಸಿದ್ರಿಂದ ಆ ಭಾಗಕ್ಕೆಲ್ಲ ಪ್ರಕಾಶ ಉಂಟಾಯಿತು. ಪ್ರಕಾಶ ಬಂದದ್ರಿಂದ ಕಾಶಿ ಅಂತಾಯಿತು. ಪ್ರ ಅನ್ನೋದು ಉಪಸರ್ಗ, ಕಾಶ್ರ ಧಾತು. ಪ್ರ ತೆಗೆದುಬಿಟ್ರೆ ಕಾಶಿ ಅಂದರೆ ಪ್ರಕಾಶವನ್ನು ಕೊಟ್ಟಂಥ ಒಂದು ಕ್ಷೇತ್ರ. ಮೋಕ್ಷ ಮಾರ್ಗಕ್ಕೆ ಅದು ಪ್ರಕಾಶ, ಮೋಕ್ಷ ಮಾರ್ಗವನ್ನು ತೋರಿಸುವಂಥದ್ದು.
ಹೀಗೆ ಹೋದರೆ ಮೋಕ್ಷ ಸಿಗ್ತದೆ ಅಂತ ಮಾರ್ಗಕ್ಕೆ ಪ್ರಕಾಶಕವಾದ್ರಿಂದ ಕಾಶಿ ಅಂತ ಪುರ ಹೋಗಿ ಕಾಶಿ ಉಳಿತು. ಅದೇ ಮಣಿಕರ್ಣಿಕಾ. ಇವತ್ತಿಗೂ ಕೂಡ ಅದು ಬಹಳ ಪ್ರಸಿದ್ಧವಾದ ಘಾಟ್, ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ ಕಾಶಿಯಲ್ಲಿ. ಅದು ಮುತ್ತಿಗೆ ಸಂಸ್ಕೃತದಲ್ಲಿ ಮುಕ್ತ ಅಂತ ಹೆಸರು. ಮುಕ್ತಾಮಯವಾದ ಕುಂಡಲ ಅದು ಅಲ್ಲಿ ಉದಿರಿ ಬಿತ್ತು. ಆದ್ದರಿಂದ ಮುಕ್ತಿ ಪ್ರಧಾನವಾದ ಕ್ಷೇತ್ರವು ಅಂತಲೂ ಆಯಿತು. ಅದಕ್ಕೆ ಅದು ಮುಕ್ತ ಉದಿರಿದ್ರಿಂದ ಅದು ಮುಕ್ತಿ ಪ್ರಧಾನ ಕ್ಷೇತ್ರ ಅಂತ ಅದನ್ನು ಕರೀತಾರೆ. ಆ ಮಣಿಕರ್ಣಿಕಾ ತೀರ್ಥದಲ್ಲಿ ಸ್ನಾನ, ಸಂಧ್ಯಾ, ಜಪ, ಹೋಮ ಇತ್ಯಾದಿಗಳು, ತರ್ಪಣ, ಗೋದಾನ, ಸುವರ್ಣದಾನ ಏನು ಅಲ್ಲಿ ಮಾಡಿದ್ದು ಅದು ಬಹಳ ವಿಶೇಷವಾದ ಪುಣ್ಯಕ್ಕೆ ಕಾರಣ ಆಗ್ತದೆ. ಇದು ಕಾಶಿ ಅಂತ ಹೆಸರು ಬರಲಿಕ್ಕೆ ಮತ್ತು ಮಣಿಕರ್ಣಿಕಾ ಘಾಟಿನ ಚರಿತ್ರೆ ಇದೆ. ಆಮೇಲೆ ಗಂಗೆ ಮಹಿಮೆಯನ್ನು ಹೇಳಿದ್ದಾರೆ. ಅಲ್ಲಿ ಹರಿದಿರತಕ್ಕಂಥ ಗಂಗಾ ಮಹಿಮೆ ತಿಳಿಯದೆಯೋ ಗಂಗಾ ಸ್ನಾನ ಮಾಡಿದರೆ ಅಥವಾ ಗ್ರಹಣ, ವ್ಯತಿಪಾತ, ಸಂಕ್ರಮಣ ಕಾಲದಲ್ಲಿ ಸೋಮವಾರ, ರವಿವಾರ, ಸೂರ್ಯಗ್ರಹಣ ಕಾಲದಲ್ಲಿ ಚೂಡಾಮಣಿ ಅಂತ ಒಂದು ಪರ್ವಕಾಲ. ಅದು ರವಿವಾರ ಸೂರ್ಯಗ್ರಹಣ ಬಂದರೆ, ಸೋಮವಾರ ಚಂದ್ರಗ್ರಹಣ ಉಂಟಾದರೆ ಅದಕ್ಕೆ ಚೂಡಾಮಣಿ ಯೋಗ ಅಂತ ಕರೀತಾರೆ. ಆ ಕಾಲದಲ್ಲಿ ಆ ಗಂಗಾ ಸ್ನಾನ, ಕಾಶಿ ಗಂಗಾ ಸ್ನಾನ ಬಹಳ ಪುಣ್ಯದಾಯಕವಾಗಿರ್ತಕ್ಕಂಥದ್ದು. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಹಸ್ತ ನಕ್ಷತ್ರ ಇರಬೇಕು ದಶಮಿ ದಿನ. ಆ ದಿವಸ ಭಕ್ತಿಯಿಂದ ಗಂಗಾ ಪೂಜೆ ಮಾಡಿ 10 ಬಗೆಯ ಹೂವನ್ನು, ದಶಮಿ ಆದ್ದರಿಂದ 10 ಬಗೆಯ ಹೂ ಸಮರ್ಪಣೆ ಮಾಡಬೇಕು. 10 ಹಣ್ಣು, 10 ಪ್ರಕಾರದ ಹಣ್ಣುಗಳು, 10 ವಿಧವಾದ ಭಕ್ಷ್ಯಗಳು, ಧೂಪ, ದಶಾಂಗ ಧೂಪ. ಇವತ್ತು ಧೂಪಕ್ಕೆ ದಶಾಂಗ ಅಂತ ಕರೀತಾರೆ. 10 ಅಂಗ ಇರೋದಿಲ್ಲ ಅಷ್ಟೇನೆ. ನಿಜವಾಗಿಯೂ ದೇವರಿಗೆ ಧೂಪಾರ್ಚನೆ ಮಾಡುವಾಗ 10 ವಸ್ತುಗಳನ್ನು ಸೇರಿಸಿ ಮಾಡಬೇಕು. ಅದು ದಶಾಂಗ ಅಂತ ಆಗ್ತದೆ. ಯಾವುದೋ ಬರೀ ಒಂದು ಗಂಧದ ಪುಡಿ ಹಾಕಿಬಿಟ್ರೆ ಅದು ದಶಾಂಗ ಆಗೋದಿಲ್ಲ, ಏಕಾಂಗ ಆಗಿರ್ತದೆ. ದಶಾಂಗ ಆಗಬೇಕು. ಅಂಥ ದಶಾಂಗದ ಧೂಪ, 10 ಬತ್ತಿಗಳು, ಮಂಗಳಾರತಿಗೆ 10 ಬತ್ತಿಗಳು ಬೇಕು. 10 ಸಲ ಗಂಗಾ ಪೂಜೆಯನ್ನು ಮಾಡಬೇಕು. ಹತ್ತು ಬೊಗಸೆ ಎಳ್ಳನ್ನು ತುಪ್ಪ ಮಿಕ್ಸ್ ಮಾಡಿ ಗಂಗಾ ನದಿಯಲ್ಲಿ ಹಾಕಬೇಕು. ಬೆಲ್ಲ ಮತ್ತು ಹಿಟ್ಟಿನಿಂದ 10 ಪಿಂಡಗಳನ್ನು ಮಾಡಿ ಗಂಗೆಯಲ್ಲಿ ಬಿಡಬೇಕು. ಇದಕ್ಕೆ ದಶಹರ ಅಂತ ಕರೀತಾರೆ. ದಶಹರ ಅಂದರೆ 10 ವಿಧವಾಗಿರತಕ್ಕಂಥ ಪಾಪವನ್ನು ಪರಿಹಾರ ಮಾಡತಕ್ಕಂಥ ಗಂಗೆ. 10 ಸೇರು ಎಳ್ಳು ಅಥವಾ 10 ಸೇರು ಧಾನ್ಯ ಬ್ರಾಹ್ಮಣರಿಗೆ ದಾನ ಕೊಡಬೇಕು. 10 ಪಾಪಗಳಿಂದ ಮುಕ್ತನಾಗ್ತಾನೆ. ಯಾವುದು 10 ಪಾಪ ಅಂತಂದರೆ, ಪರವಸ್ತುವನ್ನು ಕದಿಯೋದು, ನಿಷಿದ್ಧವಾದ ಹಿಂಸೆ ಮಾಡೋದು, ಪರಸ್ತ್ರೀ ಸಹವಾಸ, ಇದು 3 ದೈಹಿಕವಾದದ್ದು. ಕಠೋರವಾದ ಮಾತು, ಸುಳ್ಳು ಹೇಳೋದು, ಚಾಡಿ ಹೇಳೋದು, ಅಸಂಬದ್ಧವಾದ ಮಾತಾಡೋದು, ಇದು 4 ವಾಗೀಂದ್ರಿಯದಿಂದ ಮಾಡುವ ಪಾಪ. ಇನ್ನು ಮನಸ್ಸಿನಿಂದ ಮಾಡೋದು,
ಇನ್ನೊಬ್ಬರ ಹಣವನ್ನು ಅಪಹರಿಸಲಿಕ್ಕೆ ಯೋಚನೆ ಮಾಡೋದು, ಹೇಗೆ ಇನ್ನೊಬ್ಬರಿಗೆ ಮೋಸ ಮಾಡಬಹುದು ಅಂತ ಯೋಚನೆ ಮಾಡೋದು, ಅಥವಾ ಮತ್ತೊಬ್ಬರಿಗೆ ಕೆಡುಕಾಗುವ ಚಿಂತನೆ ಮಾಡೋದು, ನಿಷಿದ್ಧ ಕಾರ್ಯಗಳಲ್ಲಿ ಆಸಕ್ತಿ ತೋರಿಸೋದು ಮನಸ್ಸಿನಿಂದ, ಇವು 3. ಹೀಗೆ 10 ಪಾಪಗಳು. 3 ಮಾನಸಿಕ, ಪರದ್ರವ್ಯ ಅಪಹಾರ ಚಿಂತನೆ, ಕೆಡುಕು ಬಯಸೋದು, ಪಾಪದಲ್ಲಿ ಆಸಕ್ತಿ. ಮಾನಸಂ ತ್ರಿವಿಧಂ ಸ್ಮೃತಂ. ಇನ್ನು 4 ವಾಂಗ್ಮಯ ಪಾಪಗಳು: ಪಾರುಷ್ಯಂ ಅನೃತಂಚೈವ ಪೈಶೂನ್ಯಂಚೈವ ಸರ್ವಶಃ ಅಸಂಬದ್ಧ ಪ್ರಲಾಪಶ್ಚ. ಇವು 4. ಪಾರುಷ್ಯ ಅಂದರೆ ಕಠೋರತೆ, ಅನೃತ ಸುಳ್ಳು, ಪೈಶೂನ್ಯ ಅಂದರೆ ಚಾಡಿ, ಅಸಂಬದ್ಧ ಪ್ರಲಾಪ. ಇದು 4 ವಾಂಗ್ಮಯ. 7 ಆಯಿತು. 3 ದೈಹಿಕ: ಕಳ್ಳತನ, ಪರದಾರ ಪರಸ್ತ್ರೀ ಗಮನ ಮತ್ತು ನಿಷಿದ್ಧವಾದ ಹಿಂಸೆ, ಕೈಯಿಂದ ಮಾಡುವಂಥ ಹಿಂಸೆ. ಈ 10 ಪಾಪಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಗಂಗೆ. ಆದ್ದರಿಂದ ಎಲ್ಲ 10ರ ಸಂಖ್ಯೆಯಲ್ಲಿ ನಡೀಬೇಕು ಪೂಜೆ, ಆವಾಗ 10 ವಿಧ ಪಾಪ ಪರಿಹಾರ ಆಗ್ತದೆ. ಅದು ದಶಮಿ ದಿವಸ. ಒಂದು ಗಂಗಾ ಸ್ತೋತ್ರವೂ ಇದೆ, ಅದನ್ನು ಕೂಡ ಸ್ಕಾಂದ ಪುರಾಣ ಹೇಳ್ತದೆ. ಗಂಗಾ ಸಹಸ್ರನಾಮ ಇದೆ. ಕಾಶಿಯ ವೈಶಿಷ್ಟ್ಯ ಏನು ಅಂತಂದರೆ, ಕಾಶಿಗೆ ಹೋಗಬೇಕು ಅಂತ ಬಯಸಿದರೆ ಎಷ್ಟೋ ಜನರಿಗೆ ಕಾಶಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಡೀ ಜನ್ಮದಲ್ಲಿ ಕಾಶಿಗೆ ಹೋಗದೇನೆ ಇರೋದು ಉಂಟು. ಅದಕ್ಕೆಲ್ಲ ಯೋಗ ಬೇಕು ಅಂತಾರೆ. ಇದೇ ಕಾಶಿಯ ಮಹತ್ವ. ಒಂದು ಕಥೆ ಇದೆ. ದಕ್ಷಿಣ ಸಮುದ್ರ ತೀರದಲ್ಲಿ ಒಬ್ಬನು ಧನಂಜಯ ಅಂತ ಒಬ್ಬ ವೈಶ್ಯ ಇದ್ದಾನೆ. ಆ ಧನಂಜಯ ಅನ್ನೋ ವೈಶ್ಯ ಬಹಳ ಒಳ್ಳೆಯವನು. ತಾಯಿಗೆ ಅತ್ಯಂತ ಸೇವೆ ಮಾಡಿಕೊಂಡಿದ್ದ. ಭಿಕ್ಷುಕರಿಗೆ ಯಾರಿಗೂ ಇಲ್ಲ ಅಂತಂತ ಇದ್ದಿಲ್ಲ. ವಿಶೇಷವಾಗಿ ಕೃಷ್ಣನ ಆರಾಧಕ. ಯಾರ ಮುಂದೂ ತನ್ನ ಮಹತ್ವ ಪ್ರದರ್ಶನ ಮಾಡ್ತಿದ್ದಿಲ್ಲ. ಸಣ್ಣವನಾಗಿ ವರ್ತಿಸ್ತಿದ್ದ. ಸತ್ಯಸಂಧ. ಒಂದು ದಿವಸ ಈ ಧನಂಜಯ ವೈಶ್ಯನ ತಾಯಿ ಸತ್ಲು. ಆ ತಾಯಿ ಎಂಥವಳು ಅಂದರೆ ವೃದ್ಧನಾರಿ ಪತಿವ್ರತ ಅಂತ ಹೇಳ್ತಾರೆ. ವೃದ್ಧಾಪ್ಯದಲ್ಲಿ ಬಹಳ ಪಾತಿವ್ರತ್ಯದಿಂದ ಇದ್ಲಂತೆ. ಅನಿವಾರ್ಯ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ವೃದ್ಧನಾರಿ ಪತಿವ್ರತ ಅಂತ. ಅದು ಪಾತಿವ್ರತ್ಯದ ಮುಖ್ಯ ಲಕ್ಷಣ ಅಲ್ಲ. ತಾರುಣ್ಯದಲ್ಲಿ ತರುಣಿಯಾಗಿದ್ದಾಗ ಪತಿವ್ರತೆ ಆಗಿರ್ಬೇಕು. ವೃದ್ಧನಾರಿ ಪತಿವ್ರತ ಅಂತಂದ್ರೆ ತಾರುಣ್ಯದಲ್ಲಿ ಮಾಡಬಾರದು ಕೆಲಸಗಳನ್ನೆಲ್ಲ ಮಾಡಿ ವಯಸ್ಸಾದ ಮೇಲೆ, ವೃದ್ಧಳಾದ ಮೇಲೆ ನಾನು ಪತಿವ್ರತೆ ಅಂತ ಹೇಳಿಕೊಂಡ್ರೆ ಅದು ಪಾತಿವ್ರತೆ ಅಲ್ಲ. ಅವಳು ಮೊದಲು ಕುಲಟೆ, ಅಂದರೆ ನೀತಿಗೆಟ್ಟವಳು. ಆದರೆ ಕೊನೆ ಕಾಲದಲ್ಲಿ ಮಾತ್ರ ಪತಿವ್ರತೆಯಂತೆ ಇದ್ದು ಸತ್ತಳು. ಆ ಧನಂಜಯನ ವೈಶ್ಯನ ತಾಯಿ ಅದರ ನರಕದಲ್ಲೇ ಬಿದ್ಲು. ಆದರೆ ಮಗ ಪಾಪ ಧನಂಜಯ ಸದ್ಗುಣ ಭರಿತ, ಶಿವಭಕ್ತ, ತಾಯಿ ಮೇಲೆ ಬಹಳ ಗೌರವ. ಅವಳಿಗೇನಾದರೂ ಮಾಡಿ ಸದ್ಗತಿ ಮಾಡಬೇಕು ಅಂತ ವಿಚಾರ ಮಾಡಿ ಅವಳ ಅಸ್ಥಿ ವಿಸರ್ಜನೆಯನ್ನು ಗಂಗೆಯಲ್ಲಿ ಮಾಡಬೇಕು ಅಂತ ಹೊರಟ. ಅಸ್ಥಿ ವಿಸರ್ಜನ ಅಂದರೆ ಅಸ್ಥಿಗಳನ್ನು ತೊಳೆದು ಪಂಚಗವ್ಯದಲ್ಲಿ ತೊಳೆದು, ಯಾಕೆಂದರೆ ಪಾಪ ಎಲುಬಿನಲ್ಲೂ ಸೇರಿರ್ತದಂತೆ. ಪಂಚಗವ್ಯದಿಂದ ತೊಳೆದು ಹೂವು ಎಲ್ಲ ಹಾಕಿ ಪೂಜಿಸಿ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಬೇಕು, ಒಂದು ಚೀಲದಲ್ಲಿ ಇಡಬೇಕು, ಕಂಬಳಿ ಸುತ್ತಿ ತಾಮ್ರದ ಸಂಪುಟದಲ್ಲಿ ಇಟ್ಟುಕೊಂಡು ಗಂಗಾ ನದಿಗೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡಬೇಕು. ಮಡಿಯಲ್ಲಿ, ಶುದ್ಧವಾದ ಮಡಿಯಲ್ಲಿ ಹೋಗ್ಬೇಕು. ಹಾಗೆ ಹೋಗಿದ್ದಾನೆ ಪಾಪ. ಒಂದು ಕಡೆ ನಡ್ಕೊಂಡು ಹೋಗುವಾಗ ಅವನಿಗೆ ಜ್ವರ ಬಂತು.
ಆಮೇಲೆ ಒಂದು ಪಲ್ಲಕ್ಕಿ ಹೊರುವವರು ಇರ್ತಾರೆ, ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಬೋವಿ ಅಂತ, ಆ ಬೋವಿಯನ್ನು ಗೊತ್ತು ಮಾಡಿಕೊಂಡು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಅವನಿಗೆ ಕೂಲಿ ಕೊಟ್ಟು ಕಾಶಿ ಕರ್ಕೊಂಡು ಹೋಗಬೇಕು ಅಂತ ನಿರ್ಬಂಧ ಮಾಡಿ ಹೊರಟ. ಅವರು ಕಾಶಿಯನ್ನು ಮುಟ್ಟಿಸಿದ್ರು. ಒಂದು ಕಡೆ ಆ ತಾಮ್ರ ಸಂಪುಷ್ಟ ಇಟ್ಟು ಆ ಬೋವಿಯನ್ನು ಕೂಡಿಸಿ ಧನಂಜಯ ಕೆಲವು ಪೂಜಾ ಸಾಮಾನೆಲ್ಲ ತರಬೇಕು ಅಂತ ಗಂಗಾ ತೀರದಿಂದ ನಗರದ ಒಳಗೆ ಬಂದಿದ್ದಾನೆ. ಸಾಮಾನೆಲ್ಲ ತಗೊಂಡು ಬರ್ತಾನೆ, ಆ ಬೋವಿನೂ ಇಲ್ಲ, ತಾಮ್ರದ ಸಂಪುಷ್ಟನೂ ಇಲ್ಲ. ಅವನು ಅದನ್ನು ಕದ್ದುಕೊಂಡು ಹೋಗಿಬಿಟ್ಟಿದ್ದ. ಆಮೇಲೆ ಆ ಧನಂಜಯ ಅನ್ನೋ ವೈಶ್ಯ ತಾಮ್ರದ ಸಂಪುಷ್ಟ ಎಲ್ಲಿ ಹೋಯಿತು ಅಂತ ಹುಡುಕಿ 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 ಕೊನೆಗೂ ಆ ಬೋವಿಯ ಮನೆ ಸಿಕ್ತು. ಮನೆಗೆ ಹೋದ, ಆದರೆ ಅಲ್ಲಿ ಬೋವಿ ಇಲ್ಲ. ಅವನು ತಾಮ್ರದ ಸಂಪುಷ್ಟ ಅದರಲ್ಲಿ ಏನೋ ವಿಶೇಷ ಇದೆ ಅಂತ ಅದನ್ನು ಕದ್ದು ಯಾವುದೋ ಒಂದು ಅರಣ್ಯದ ಮಧ್ಯಕ್ಕೆ ಹೋಗಿ ಅಲ್ಲೇ ಅದನ್ನೆಲ್ಲ ತೆಗೆದು ಬಿಚ್ಚಿ ಬಿಚ್ಚಿ ಕಂಬಳಿ ಎಲ್ಲ ಸುತ್ತಿದ್ದು, ರೇಷ್ಮೆ ಸುತ್ತಿದ್ದು ಎಲ್ಲ ಬಿಚ್ಚಿ ನೋಡಿದರೆ ಒಳಗಡೆ ಏನಿದೆ, ಬರೀ ಎಲುಬಿನ ತುಂಡು. ಅದನ್ನಲ್ಲಿ ಬಿಸಾಡಿದ, ಹೋದ. ಇವನು ಧನಂಜಯ ವೈಶ್ಯ ಆ ಬೋವಿಯ ಮನೆಗೆ ಹೋಗಿ ಅವನ ಹೆಂಡತಿಗೆ ಹೇಳ್ತಿದ್ದಾನೆ, ನಿನ್ನ ಗಂಡ ಕಳ್ಳ, ಎಲ್ಲಿ ಹೋಗಿದ್ದಾನೆ ಹೇಳು ಅಂತ. ಅಷ್ಟೊತ್ತಿಗೆ ಅವನು ಬಂದ. ಅವನು ಗಾಬರಿಯಾಗಿ ಹೇಳಿದ, ಅದರಲ್ಲಿ ಏನೋ ಬೆಲೆ ಬಾಳುವ ಸಾಮಾನು ಇರಬಹುದು ಅಂತ ನಾನೇ ಕದ್ದೆ, ಅದನ್ನು ತಗೊಂಡು ಹೋಗಿ ಯಾವುದೋ ಕಾಡಿನಲ್ಲಿ ಬಿಚ್ಚಿ ನೋಡಿದೆ, ಏನಿದ್ದಿಲ್ಲ, ಎಲುಬಿತ್ತು, ಬಿಸಾಡಿ ಬಂದೆ ಅಂತ. ಅವನನ್ನು ಕರ್ಕೊಂಡು ಹೋದ ಧನಂಜಯ, ಎಲ್ಲಿ ಬಿಸಾಡಿದ್ದೆ ಅಂತ. ಅವನು ಎಲ್ಲೋ ಕಾಡಿನಲ್ಲಿ ಓಡಿ ಹೋಗಿ ಬಿಸಾಡಿದ್ದಾನೆ, ಆ ಜಾಗ ಸಿಗಲಿಲ್ಲ, ಅವನಿಗೆ ಸಿಗಲಿಲ್ಲ. ಆಮೇಲೆ ಇಬ್ಬರು ಸೇರಿ ಹುಡುಕಿದ್ರು, ಏನು ಮಾಡಿದ್ರು ಕೂಡ ಒಟ್ಟು ಸಿಗಲೇ ಇಲ್ಲ. ಆಮೇಲೆ ಅನಿವಾರ್ಯವಾಗಿ ಇವನು ಬಂದ. ತಾನಷ್ಟೇ ಕಾಶಿ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡಿ ಹೋಗ್ತಾನೆ. ಏನಾಯಿತು? ಆ ವೃದ್ಧನಾರಿ ಪತಿವ್ರತೆ ಏನಿದ್ಲು, ಎಷ್ಟು ಪಾಪ ಅವಳಲ್ಲಿ ತುಂಬಿತ್ತು, ಗಂಗೆಯಲ್ಲಿ ಪ್ರವೇಶ ಮಾಡಲಿಕ್ಕೂ ಕೂಡ ಆಗಲಿಲ್ಲ, ಗಂಗೆ ಹತ್ತಿರ ಬರಗೊಡ್ಲಿಲ್ಲ. ವಿಧಿ ಪ್ರಬಲವಾಗಿದ್ದರೆ ದೇವಸ್ಥಾನದ ಮೆಟ್ಲು ಹತ್ಸಲ್ಲ ಅಂತ ಹೇಳ್ತಾರೆ. ದೇವರ ಸೇವೆ ಮಾಡಿದರೆ ಎಲ್ಲ ಪಾಪ ಪರಿಹಾರ ಆಗ್ತದೆ, ಪಾರಾಯಣ ಮಾಡ್ರಿ, ಇದನ್ನು ಮಾಡ್ರಿ, ಪರಿಹಾರ ಆಗ್ತದೆ. ಆದರೆ ಮಾಡ್ಲಿಕ್ಕೆ ಹೊರಟಾಗಿ ಏನಾದರೂ ವಿಘ್ನ, ಒಳಗಿಂದಲೋ ಹೊರಗಿಂದಲೋ ವಿಘ್ನ ಬಂದು ಒಟ್ಟು ಪ್ರವೃತ್ತಿನೇ ಆಗೋದಿಲ್ಲ. ನಾಳೆ ಶುರು ಮಾಡೋಣ, ನಾಡದ್ದು ಶುರು ಮಾಡೋಣ ಅಂತ ಮುಂದೆ ಹೋಗ್ತದೆ. ಹಾಗೆ ಕಾಶಿಯ ಮಹತ್ವ ಅಂದ್ರೆ ಇದು. ಆ ವೃದ್ಧ ನಾರಿ ಅಷ್ಟು ಕುಲಟೆಯಾಗಿ ಭ್ರಷ್ಟಳಾದ್ರಿಂದ ಅವಳ ಎಲುಬು ಆ ಗಂಗೆಯಲ್ಲಿ ಬರಲಿಕ್ಕೆ ಬಿಡಲೇ ಇಲ್ಲ, ಗಂಗೆಯಲ್ಲಿ ಬೀಳಲೇ ಇಲ್ಲ. ಅದು ಕೊನೆಗೆ ಎಲ್ಲೋ ಕಾಡಿನಲ್ಲೇ ಹೋಗಿ ಬಿತ್ತು. ಎಷ್ಟೋ ಕಡೆ ಹಾಗೆ ಆಗೋದು ಉಂಟು. ಬದರಿಗೆ ಅಂತ ಹೊರಟ್ರೆ ಏನಾದರೂ ಆಗಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ ವಾಪಸ್ ಬರ್ತಾರೆ, ಬದರಿಗೆ ಆಗೋದಿಲ್ಲ. ಯೋಗ ಇದ್ದಾಗ ಆಗ್ತದೆ, ತಾನಾಗೆ ಆಗ್ತದೆ, ಒಂದು ಹಗಲಿನಲ್ಲೇ ಹೋಗಿ ಮುಟ್ಟಬಹುದು. ಇಲ್ಲ ಅಂತಾದರೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ನಿಂದ ವಾಪಸ್ ಬರುವ ಸಂಭವನೂ ಉಂಟು. ಇದು ಕಾಶಿಯ ಮಹಿಮೆ. ಶಿವನ ಆಜ್ಞೆ ಬೇಕು, ಶಿವನ ಸಂಕಲ್ಪ ಬೇಕು. ಇನ್ನು ಕಾಶಿಯ ಇನ್ನೊಂದು ವಿಶೇಷತೆ ಹೇಳ್ತಾ ಇದ್ದಾರೆ. ರತ್ನಭದ್ರ ಅಂತ ಒಬ್ಬ ಗಂಧಮಾದನ ಪರ್ವತದಲ್ಲಿ ಇರ್ತಾನೆ. ಯಕ್ಷ ಅವನು. ಯಕ್ಷ ಅಂತ ಒಂದು ಜಾತಿ, ಅದು ರತ್ನಭದ್ರ ಅಂತ ಒಬ್ಬ ಯಕ್ಷ ಇರ್ತಾನೆ. ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡಿರ್ತಾನೆ, ಲಕ್ಷ ಸತ್ಕರ್ಮಗಳನ್ನು ಮಾಡಿದ್ದಾನೆ. ಅವನಿಗೆ ಒಳ್ಳೆ ಮಗ ಹುಟ್ಟಿದ, ಪೂರ್ಣಭದ್ರ ಅಂತ ಹೆಸರು. ಅವನು ಕೂಡ ತಂದೆಯಂತೆ ಚೆನ್ನಾಗಿ ಬೆಳೀತಾ ಬಂದ ಪೂರ್ಣಭದ್ರ. ಆ ತಂದೆ ರತ್ನಭದ್ರ ಮರಣ ಹೊಂದಿದ ಮೇಲೆ ಅವನ ಸಂಪತ್ತೆಲ್ಲ ಇವನಿಗೆ ಬಂತು. ಆದರೆ ಏನು ಉಪಯೋಗ?
ಬೇಕಾದಷ್ಟು ಸಂಪತ್ತಿತ್ತು, ಎಲ್ಲ ಇತ್ತು, ಆದರೆ ಅವನಿಗೆ ಸಂತಾನ ಇದ್ದಿಲ್ಲ. ದೊಡ್ಡ ಅರಮನೆ, ಓಡಾಡ್ಲಿಕ್ಕೆ ಒಂದು ಮಗುವೂ ಇಲ್ಲ, ಶೂನ್ಯವಾಗಿತ್ತು ಮನೆ. ಇದರಿಂದ ಬಹಳ ದುಃಖ ಪಡ್ತಿದ್ದ. ಅವನಿಗೆ ಕನಕಕುಂಡಲ ಅಂತ ಒಬ್ಬ ಹೆಂಡತಿ ಇದ್ಲು, ಆ ಪೂರ್ಣಭದ್ರ ಯಕ್ಷನಿಗೆ. ಅವಳು ಹೇಳಿದ್ಲು, ಯಾಕೆ ಸುಮ್ಮನೆ ಕೊರಗ್ತೀರಿ, ಕಾಶಿಗೆ ಹೋಗಿ ಶಿವನ ಆರಾಧನೆ ಮಾಡಿ ಬಂದರೆ ಸಂತತಿ ಆಗ್ತದೆ. ಕೈಲಾಸಾಧೀಶ್ವರ ಕಾಶಿಯಲ್ಲಿದ್ದಾನೆ, ಅಲ್ಲಿ ಹೋಗಿ ಯಾಕೆ ಸೇವೆ ಮಾಡಬಾರ್ದು ಅಂತ. ಹಾಗೆ ಆಗಲಿ ಅಂತ ಹೇಳಿ ಆ ಪೂರ್ಣಭದ್ರ ಕನಕಕುಂಡಲ ಹೆಂಡತಿ ಜೊತೆಗೆ ಕಾಶಿಗೆ ಬರ್ತಾನೆ. ಅವನು ಒಳ್ಳೆ ಸಂಗೀತ ಬಲ್ಲವನು. ರುದ್ರದೇವರನ್ನ, ಆ ರುದ್ರದೇವರು ಸಂಗೀತ ಪ್ರಿಯರೇ, ಚೆನ್ನಾಗಿ ತನ್ನ ಸಂಗೀತ ಕಲೆಯಿಂದ ಹಾಡಿ ಹೊಗಳಿ ರುದ್ರದೇವರನ್ನು ಸಂತೋಷಪಡಿಸಿದ. ಅದರಿಂದ ಅವನಿಗೆ ಒಬ್ಬ ಮಗ ಹುಟ್ಟಿದ, ಹರಿಕೇಶ ಅಂತ ಅವನ ಹೆಸರು. ಆ ಹರಿಕೇಶ ಅನ್ನೋ ಮಗ ಹುಟ್ಟಿದ ಮೇಲೆ ಅವನು ಬೆಳೆದು ದೊಡ್ಡವನಾದ. ಪೂರ್ಣಭದ್ರ ಅವನಿಗೆ ವಯಸ್ಸಾಯಿತು. ಅವನು ತನ್ನ ಮಗನಿಗೆ ಹರಿಭದ್ರನಿಗೆ, ಹರಿಕೇಶನಿಗೆ ಎಲ್ಲ ಸಂಪತ್ತು, ಪರಂಪರಾಗತವಾದ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಈ ಸುಖೋಪಭೋಗವನ್ನು ಅನುಭವಿಸ್ತಾ ಇದ್ಬಿಡು ನೀನು ಅಂತ ಹೇಳ್ತಾನೆ. ಆಗ ಮಗನಿಗೆ ಈ ಮಾತು ಹಿಡಿಸಲಿಲ್ಲ. ಜ್ಞಾನ ಕೊಡಬೇಕು, ಜ್ಞಾನ ಸಂಪತ್ತು ಕೊಡಬೇಕು, ಅದು ಬಿಟ್ಟು ಈ ಸುಖವನ್ನು ಅನುಭವಿಸುವಂತ ಈ ಸಂಪತ್ತು ಕೊಡ್ತಾ ಇದೆಯಲ್ಲ. ಅವನ ಮನಸ್ಸು ಅಷ್ಟು ಪಕ್ವವಾಗಿತ್ತು. ಅವನಿಗೆ ಇದ್ಯಾವುದು ಬೇಕಾಗಿದ್ದಿಲ್ಲ, ಬಾಲ್ಯದಿಂದಲೇ ವೈರಾಗ್ಯ. ಹಾಗಾಗಿ ತಂದೆಗೆ ಹೇಳ್ತಾನೆ, ನನಗೆ ಇದು ಬೇಡ, ಶಿವಭಕ್ತಿ ಒಂದಿದ್ರೆ ಸಾಕು ಅಂತ ಅವನು. ಸುಖಭೋಗ ಅನುಭವಿಸಿಕೊಂಡಿರುವಂತ ಇವನು. ಕೊನೆಗೆ ತಂದೆ ಮಾತು ಉಪದೇಶ ಅದೆಲ್ಲ ಸರಿ ಇಲ್ದೇನೆ ಮನೆ ಬಿಟ್ಟು ಹೋಗಿಬಿಡ್ತಾನೆ ಮಗ. ಹರಿಕೇಶ ಮನೆ ಬಿಟ್ಟು ಸೀದಾ ಕಾಶೀಪುರಕ್ಕೆ ಬಂದ. ಅಲ್ಲಿ ಆನಂದವನದಲ್ಲಿ ಘೋರವಾದ ತಪಸ್ಸು ಮಾಡ್ತಿದ್ದಾನೆ. ಅಲ್ಲಿಗೆ ಶಿವಪಾರ್ವತಿಯರು ಅವರು ಬರ್ತಾರೆ. ಆ ಭಕ್ತಿಯಿಂದ ಮೆಚ್ಚಿ ಪಾರ್ವತಿ ಸಮೇತನಾಗಿರ್ತಕ್ಕಂಥ ಶಿವ ಇವನಿಗೆ ನೀನು ದಂಡಪಾಣಿಯಾಗು ಅಂತ, ಅಂದ್ರೆ ಆ ಕಾಶಿ ಕ್ಷೇತ್ರವನ್ನ ಕಾಪಾಡಲಿಕ್ಕೆ ಒಬ್ಬ ದಂಡ ನಾಯಕ ಬೇಕಾಗಿತ್ತು. ಆ ಹರಿಕೇಶನನ್ನೇ ಕಾಶಿಯಲ್ಲೇ ಇದ್ದು ಭಕ್ತಿಯಿಂದ ನನ್ನ ಆರಾಧನೆ ಮಾಡ್ತಾ ದಂಡನಾಯಕನಾಗು ನೀನು ಅಂತ ವರ ಕೊಟ್ಟ. ಅವನೇ ದಂಡಪಾಣಿ ಅಂತ ಪ್ರಸಿದ್ಧನಾದವನು. ಇವತ್ತಿಗೂ ಕೂಡ ಕಾಶಿಯಲ್ಲಿ ದಂಡಪಾಣಿ ದೇವಾಲಯ ಅಂತ ತೋರಿಸ್ತಾರೆ. ಸಣ್ಣ ಒಂದು ಗಲ್ಲಿಯಲ್ಲಿ ದಂಡಪಾಣಿ ದೇವಾಲಯ ಇದೆ. ಅವನು ಕ್ಷೇತ್ರ ಪಾಲಕ, ಆ ಕಾಶಿ ಕ್ಷೇತ್ರದ ದಂಡನಾಯಕ ಆ ದಂಡಪಾಣಿ. ಅವನ ಇತಿಹಾಸದಲ್ಲಿ ಈ ದಂಡಪಾಣಿಯ ದೇವಾಲಯವನ್ನೇ ಕೆಡಬೇಕು ಅಂತ ಪರಕೀಯರು ದಾಳಿ ಮಾಡಿದಾಗ ಸುಮಾರು 10,000 ಹಿಂದೂಗಳು ಪ್ರಾಣತ್ಯಾಗ ಮಾಡಿದ್ದಾರಂತ ದೇವಾಲಯ ಉಳಿಸ್ಕೊಳ್ಳಿಕ್ಕೋಸ್ಕರ. ದಂಡಪಾಣಿ ದೇವಾಲಯ ಸಣ್ಣ ದೇವಾಲಯ, ಸಣ್ಣ ಮೂರ್ತಿ, ಆದರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಣತ್ಯಾಗ ಮಾಡಿದವರು 10,000 ಹಿಂದೂಗಳು. ಇದು ಹರಿಕೇಶನೇ ದಂಡಪಾಣಿಯಾಗಿ ಅಲ್ಲಿ ನೆಲೆಸಿದ್ದಾನೆ. ಆ ಆನಂದವನದಲ್ಲಿ ಜ್ಞಾನೋದಕ ತೀರ್ಥ ಅಂತ ಒಂದು ಇದೆ. ಅಂದರೆ ಕಾಶಿಯಲ್ಲಿ ಜ್ಞಾನೋದಕ ತೀರ್ಥ ಅಥವಾ ಜ್ಞಾನವಾಪಿ ಅಂತ ಕರೀತಾರೆ. ಅಗಸ್ತ್ಯರು ಅದರ ಚರಿತ್ರೆಯನ್ನು ಕೇಳಿದ್ದಾರೆ. ಸ್ಕಂದ ಹೇಳ್ತಾ ಇದ್ದಾನೆ, ವಾಪಿ ಎಂದರೆ ಬಾವಿ, ಜ್ಞಾನವಾಪಿ ಅಂತಂದರೆ ಜ್ಞಾನವನ್ನು ಕೊಡ್ತಕ್ಕಂಥ ಬಾವಿ. ಅಂದರೆ ಅದೊಂದು ತೀರ್ಥ, ಮೋಕ್ಷೋಪಯೋಗಿಯಾದ ಜ್ಞಾನವನ್ನು ಕೊಡುವಂತಹದ್ದು. ಅಲ್ಲಿ ಒಮ್ಮೆ ರುದ್ರದೇವರದ್ದು ಒಂದು ರೂಪ, ಈಶಾನ ಅಂತ
ಈಶಾನ್ಯ ದಿಕ್ಕಿನ ಅಧಿಪತಿ ರುದ್ರ. ಆ ಈಶಾನ ಕಾಶಿಗೆ ಬಂದಂತೆ, ಅಂದರೆ ತನ್ನದೇ ಒಂದು ರೂಪ ಕಾಶಿಗೆ ಬಂತು. ಕಾಶಿಯಲ್ಲಿರೋದು ವಿಶ್ವೇಶ್ವರ ಲಿಂಗ. ಅವನ ದಕ್ಷಿಣ ಭಾಗದಲ್ಲಿ ಈಶಾನ ತನ್ನ ತ್ರಿಶೂಲದಿಂದ ಒಂದು ಕುಂಡ ಮಾಡಿ, ತೀರ್ಥಕುಂಡ ಮಾಡಿ, ಅದರಿಂದ ವಿಶ್ವನಾಥನಿಗೆ ಅಭಿಷೇಕ ಮಾಡಿಸ್ತಾ ಇದ್ದಂತೆ. ಸಹಸ್ರ ಕುಂಭಾಭಿಷೇಕ ಮಾಡಿಸಿದ್ದಾನೆ, ತಾನೇ ತೀರ್ಥ ತಯಾರು ಮಾಡಿ. ಆವಾಗ ವಿಶ್ವನಾಥ ಈ ಈಶಾನನನ್ನ ಕೇಳ್ತಾನೆ, ನಿಂಗೇನು ವರ ಬೇಕು ಅಂತ ಕೇಳಿದಾಗ, ಇದು ಶಿವತೀರ್ಥ ಅಂತ ಹೆಸರಾಗಲಿ ಅಂತ ಕೇಳಿದ ಇವನು. ನಿನ್ನ ಹೆಸರಿನಿಂದಲೇ ಈ ತೀರ್ಥ ಪ್ರಸಿದ್ಧ ಆಗಬೇಕು ಅಂತ. ಅದರಿಂದಲೇ 1000 ಕುಂಭ ನೀರು ತೆಗೆದು ಅಭಿಷೇಕ ಮಾಡಿತ್ತು. ಶಿವತೀರ್ಥ ಅಂತ ಅದು ಪ್ರಸಿದ್ಧವಾಯಿತು. ಅದನ್ನೇ ಜ್ಞಾನವಾಪಿ ಅಂತ ಕರೀತಾರೆ. ಶಿವ ಅಂದ್ರೆ ಜ್ಞಾನ ಅಂತಲೂ ಅರ್ಥ. ಅದು ಜ್ಞಾನವಾಪಿ ಅನ್ನೋದಕ್ಕೆ ಆ ಹೆಸರು ಬರಲಿಕ್ಕೆ ಒಂದು ಘಟನೆ ನಡೆದಿದೆ. ಕಾಶಿಯಲ್ಲಿ ಹರಿಸ್ವಾಮಿ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಹರಿಸ್ವಾಮಿ ಅನ್ನೋ ಬ್ರಾಹ್ಮಣನಿಗೆ ಒಬ್ಬ ಮಗಳು ಅನುಪಮ ಅಂತ, ಅವಳು ಒಬ್ಬ ಮಗಳು. ಅವಳನ್ನ ಒಂದ್ಸಲ ಅವಳು ಮನೆ ಅಂಗಳದಲ್ಲಿ ಮಲಗಿದಾಗ ಒಬ್ಬ ವಿದ್ಯಾಧರ ಮಲಗಿ ನಿದ್ದೆ ಮಾಡ್ತಾ ಇದ್ದ ಆ ಕನ್ಯೆಯನ್ನ, ಬ್ರಾಹ್ಮಣ ಕನ್ಯೆಯನ್ನ ಅಪಹರಿಸಿಕೊಂಡು ಮಲೆಯ ಪರ್ವತಕ್ಕೆ ಹೋಗಿಬಿಟ್ಟ. ಅಲ್ಲಿ ವಿದ್ಯುನ್ಮಾಲಿ ಅಂತ ಒಬ್ಬ ರಾಕ್ಷಸ ನೋಡಿ, ಇವಳನ್ನು ಬಿಡು, ನನಗೆ ಬೇಕು ಅಂತ ಅವನು ಯುದ್ಧಕ್ಕೆ ಬಂದ. ಆ ವಿದ್ಯಾಧರ ಮತ್ತು ವಿದ್ಯುನ್ಮಾಲಿ ಅವರಿಬ್ಬರಿಗೆ ಯುದ್ಧ ನಡೀತು. ಅದರಲ್ಲಿ ಆ ವಿದ್ಯಾಧರನ ಮೇಲೆ ಇವಳಿಗೂ ಕೂಡ ಈ ಬ್ರಾಹ್ಮಣ ಕನ್ಯೆಗೆ ಬಹಳ ಮನಸ್ಸಾಗಿತ್ತು. ಆದರೆ ಆ ಯುದ್ಧದಲ್ಲಿ ಇಬ್ಬರು ಸತ್ತು ಹೋಗ್ತಾರೆ, ಪರಸ್ಪರ ಹೊಡೆದಾಡ್ಕೊಂಡು. ವಿದ್ಯುನ್ಮಾಲಿ ಮೊದಲು ಸತ್ತ. ಸಾಯುವಾಗ ಅವನು ಬಿಸಾಡಿದ ಶೂಲದಿಂದ, ಮುಷ್ಟಿಪ್ರಹಾರದಿಂದ ಇದು ಶೂಲದಿಂದ ಇವನು ಸತ್ತ, ವಿದ್ಯಾಧರನು ಸತ್ತ. ಆಗ ಅವಳು ಸುಶೀಲ ಅಂತ ಅವಳ ಹೆಸರು, ತಾನು ಯಾರನ್ನ ಬಯಸಿದ್ಲು, ತನ್ನನ್ನೇ ಅಪಹರಿಸಿಕೊಂಡು ಹೋಗಿದ್ದ ವಿದ್ಯಾಧರ, ಆದರೂ ಅವನ ರೂಪಕ್ಕೆ ಮೋಹಗೊಂಡಿದ್ಲು. ಇಬ್ಬರು ಸತ್ತು ಹೋದ ಮೇಲೆ ಇವಳು ಬಹಳ ಬೇಜಾರಾಗಿ ಅಗ್ನಿ ಪ್ರವೇಶ ಮಾಡಿಬಿಡ್ತಾಳೆ. ಅನಂತರ ಅವಳೇ ಅಗ್ನಿ ಪ್ರವೇಶ ಮಾಡಿದ ಅವಳೇ ಕರ್ನಾಟಕದಲ್ಲಿ ಹುಟ್ಟಿ ಬರ್ತಾಳೆ. ಮತ್ತೆ ಕರ್ನಾಟಕದಲ್ಲಿ ಹುಟ್ಟಿದಂತೆ. ಕಲಾವತಿ ಅಂತ ಆವಾಗ ಹೆಸರು ಬಂತ ಅವಳಿಗೆ. ಆ ವಿದ್ಯಾಧರನು ಕೂಡ ಮಲೆಕೇತುವಿನ ಮಗನಾಗಿ ಮಾಲ್ಯಕೇತು ಅನ್ನೋ ಹೆಸರಿನಿಂದ ಹುಟ್ಟಿರ್ತಾನೆ. ಅವರಿಬ್ಬರಿಗೂ ಮದುವೆ ಆಗ್ತದೆ. ಕಲಾವತಿಗೂ ಮಾಲ್ಯಕೇತುವಿಗೂ ಮದುವೆ ಆಯಿತು. ಒಮ್ಮೆ ಒಬ್ಬ ಚಿತ್ರಕಲಾವಿದ ಕಾಶಿಯ ಚಿತ್ರವನ್ನ ಬರೆದು ಎಲ್ರಿಗೂ ತೋರಿಸ್ತಿದ್ದಂತೆ. ಅವನು ಮಾಲ್ಯಕೇತುವಿನ ಆಸ್ಥಾನಕ್ಕೆ ಬಂದು ಆ ಚಿತ್ರಪಟ ತೋರಿಸ್ತಾನೆ. ಅದರಲ್ಲಿ ಕಾಶಿಯ ಸಂಪೂರ್ಣ ತೀರ್ಥಗಳು ಎಲ್ಲ ಚಿತ್ರದಲ್ಲಿ ಬಿಡಿಸಿತ್ತು. ಗಂಗಾ ನದಿ, ಮಣಿಕರ್ಣಿಕಾ ತೀರ್ಥ, ಕಾಲಭೈರವ ತೀರ್ಥ, ಕಪಾಲಮೋಚನ ತೀರ್ಥ, ಓಂಕಾರೇಶ್ವರ, ಕಾಮೇಶ್ವರ, ಸ್ಕಂದೇಶ್ವರ, ವಿನಾಯಕೇಶ್ವರ, ಎಷ್ಟು ಬೇಕಾದಷ್ಟು ತೀರ್ಥಗಳು ಎಲ್ಲ ಬಿಡಿಸಿತ್ತು. ಅದನ್ನೆಲ್ಲ ನೋಡ್ತಾ ಇದ್ಲು ಅವಳು, ಆ ಕಲಾವತಿ. ಅಲ್ಲಿ ಆ ಜ್ಞಾನವಾಪಿ ತೀರ್ಥ ನೋಡಿದ ಕೂಡಲೇ ಅವಳಿಗೆ ರೋಮಾಂಚ ಆಗೋಯ್ತು. ಅದನ್ನೇ ದಿಟ್ಟಿಸಿ ನೋಡ್ತಿದ್ಲು. ಗೆಳತಿಯರೆಲ್ಲ ಕೇಳಿದ್ರು, ಏನಿದು, ಇದನ್ನಿಷ್ಟು ನೋಡ್ತಿ ಅಂತಂದಾಗ ಹೇಳ್ತಾಳೆ, ಇದೇ ಜ್ಞಾನವಾಪಿ ತೀರದಲ್ಲಿ ನಾನು ಹಿಂದೆ ಆಡಿಕೊಂಡಿದ್ದೆ, ಅದೆಲ್ಲ ನನಗೆ ಈಗ ಪೂರ್ವಜನ್ಮದ ಸ್ಮರಣೆ ಬರ್ತಾ ಇದೆ ಅಂತ ಎಲ್ಲ ತಿಳಿಸ್ತಾಳೆ. ಹರಿಸ್ವಾಮಿ ಅಂತ ನನ್ನ ತಂದೆ, ಅವನ ಮಗಳು ನಾನು.
ಸುಶೀಲ ಅಂತ ನನ್ನ ಹೆಸರಿತ್ತು. ಈ ಜ್ಞಾನವಾಪಿಯನ್ನು ಕಂಡು ಈಗ ನನಗೆ ಪೂರ್ವಜನ್ಮದ ಸ್ಮರಣೆ ಬಂದಿದೆ ಅಂತ ಕಲಾವತಿ ಎಲ್ಲ ಹೇಳಿದ್ಲು. ಹೀಗೆ ಆಶ್ಚರ್ಯ ಪಡ್ತಾರೆ. ಆ ಜ್ಞಾನವಾಪಿಯಲ್ಲಿ ಸ್ನಾನ ಮಾಡಿದರೆ ಜನ್ಮಾಂತರದ ಸ್ಮರಣೆ ಬಂದು ಮೋಕ್ಷ ಮಾರ್ಗಕ್ಕೆ ಕಾರಣ ಆಗ್ತದೆ. ಇದೇ ಜ್ಞಾನವಾಪಿಯ ಮಹತ್ವ. ಆ ಹರಿಕೇಶ ಅನ್ನುವಂಥ ಇದು ಆ ಬ್ರಾಹ್ಮಣನ ಮಗಳಿಗೆ ಪೂರ್ವಜನ್ಮದ ಸ್ಮರಣೆ ತಂದು ಕೊಟ್ಟಂಥ ತೀರ್ಥ, ಜ್ಞಾನೋದಕ ತೀರ್ಥ ಅಥವಾ ಜ್ಞಾನವಾಪಿ ಅಂತ ಕರೀತಾರೆ. ಹರಿಸ್ವಾಮಿಯ ಮಗಳು, ಅವಳು ಜ್ಞಾನ ಪಡೆದಳು, ಪೂರ್ವಜನ್ಮದ ಸ್ಮರಣೆ ಪಡೆದದ್ರಿಂದ ಅದು ಜ್ಞಾನವಾಪಿ ಅಂತ ಪ್ರಸಿದ್ಧಿ. ಆಮೇಲೆ ಅವರಿಬ್ಬರು ದಂಪತಿಗಳು ಕಾಶಿಯಲ್ಲೇ ಇದ್ದು ಕಾಶಿಯಲ್ಲೇ ವಾಸ ಮಾಡಿ ಅವರು ಮುಕ್ತಿಯನ್ನು ಪಡೀತಾರೆ. ಅಗಸ್ತ್ಯ ಋಷಿಗಳು ಮತ್ತೆ ಕೇಳ್ತಾರೆ, ಇಂಥ ಕಾಶಿ ವಾಸ ಅಥವಾ ಕಾಶಿ ಯಾತ್ರೆ ಇದು ದೊರೀಬೇಕಾಗಿದ್ದರೆ ಏನು ಪುಣ್ಯ ಬೇಕು? ಯಾವ ಪುಣ್ಯದಿಂದ ಇದು ಇಂಥ ಕ್ಷೇತ್ರವಾಸ, ಆ ಗಂಗಾ ಸ್ನಾನ, ವಿಶ್ವನಾಥನ ದರ್ಶನ ಲಭ್ಯವಾಗ್ತದೆ ಅಂದಾಗ ಹೇಳ್ತಾರೆ, ಸದಾಚಾರ ಮುಖ್ಯ ಬೇಕು. ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪಃ, ಆಚಾರಾದ್ ವರ್ಧತೆ ಶ್ಯಾಯುರ್, ಆಚಾರಾತ್ ಪಾಪ ಸಂಕ್ಷಯ. ಆಚಾರ ಪ್ರಥಮೋ ಧರ್ಮ ಅಂತ, ಆಚಾರ ಪರಮೋ ಧರ್ಮ ಅಂತಲೂ ಉಂಟು. ಸದಾಚಾರ ಬಹಳ ಮುಖ್ಯವಾದ್ದು. ಅದು ಇದ್ದವರಿಗೆ ಮಾತ್ರ ಈ ಕಾಶಿವಾಸ ಇದೆಲ್ಲ ಲಭ್ಯವಾಗ್ತದೆ. ಏನದು ಸದಾಚಾರ ಅಂತಂದರೆ ಅದನ್ನು ಸ್ಕಂದ ಅಗಸ್ತ್ಯ ಋಷಿಗಳಿಗೆ ಪರಿಚಯ ಮಾಡಿಕೊಡ್ತಾನೆ. ಉಪನಯನ ಆದ ಬಳಿಕ ಗುರುಕುಲವಾಸ, ವೇದಾಧ್ಯಯನ, ಇದೆಲ್ಲ ಸ್ನಾನ, ಸಂಧ್ಯಾ ವಂದನೆ, ಗಾಯತ್ರಿ ಜಪ, ಅಗ್ನಿಹೋತ್ರ, ಇವೆಲ್ಲ ಬ್ರಹ್ಮಚರ್ಯಾಶ್ರಮದ್ದು. ಜಪ ಬಹಳ ಮುಖ್ಯವಾದದ್ದು. ಆ ಜಪದ ಬಗ್ಗೆನೂ ಹೇಳ್ತಾನೆ ಆ ಸ್ಕಂದ. ಓಂಕಾರ ವ್ಯಾಹೃತಿ ಸಹಿತವಾದ ಗಾಯತ್ರಿ ಮಂತ್ರ ಜಪ ಅದು ತಪ್ಪದೇ ಮಾಡಬೇಕು. ವಿಧಿಕ್ರತೋ ದಶಗುಣ ಜಪಕ್ರತುರುದಾಹೃತ ಉಪಾಂಶು ತಚ್ಛತಗುಣ ಸಹಸ್ರೋ ಮಾನಸಸ್ತತಃ. ವಿಧಿಪೂರ್ವಕವಾಗಿ ಮಾಡುವ ಯಜ್ಞಕ್ಕಿಂತ 10 ಪಟ್ಟು ಹೆಚ್ಚು ಪುಣ್ಯ ಜಪಕ್ಕೆ ಬರ್ತದಂತೆ. ಆ ಜಪದಲ್ಲಿಯೂ ಕೂಡ ಇನ್ನೊಬ್ಬರಿಗೆ ಕೇಳಿಸುವಂತೆ ಮಾಡುವ ಜಪಕ್ಕಿಂತ ಕೇಳಿಸದೆ, ಯಾರಿಗೂ ಕೇಳಿಸದೆ ಸೂಕ್ಷ್ಮ ಸ್ವರ ಮೆಲ್ಲ ಧ್ವನಿಯಿಂದ ಜಪ ಮಾಡಿದರೆ 100 ಪಟ್ಟು ಹೆಚ್ಚು ಪುಣ್ಯ. ಅದಕ್ಕೆ ಉಪಾಂಶು ಜಪ ಅಂತ ಕರೀತಾರೆ. ಅದಕ್ಕಿಂತಲೂ ಮಾನಸ ಜಪ, ಮೆಲ್ಲಕ್ಕೂ ಉಚ್ಚಾರಣೆ ಮಾಡದೆ ಮಾನಸ ಜಪದಿಂದ 1000 ಪಟ್ಟು ಹೆಚ್ಚು ಪುಣ್ಯ ಬರ್ತದೆ. ಈ ತತ್ವ ತಿಳ್ಕೊಂಡು ಇಂಥ ಜಪ ಮಾಡಬೇಕು. ಇದು ಬ್ರಹ್ಮಚಾರಿಗಳಿಗೆಲ್ಲ ವಿಹಿತವಾದದ್ದು. ಉಪನಯನ ಸಂಸ್ಕಾರ ಮಾಡಿದಂಥವರು ಉಪನಯನ ಸಂಸ್ಕಾರ ಮಾಡಿ ಷಡಂಗ ಸಹಿತವಾದ ವೇದ ಪಾಠ ಹೇಳಿದರೆ ಅವರಿಗೆ ಆಚಾರ್ಯ ಅಂತ ಹೆಸರು. ಒಂದು ಶಾಖೆಯನ್ನ ಅಥವಾ ಒಂದು ವೇದದ ಅಂಗವನ್ನ ಪಾಠ ಹೇಳಿದರೆ ಅವನು ಉಪಾಧ್ಯಾಯ. ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಮಾಡಿಸ್ತಕ್ಕಂಥವ್ರು ಪುರೋಹಿತರು, ಅವರು ಗುರು. ವರ್ಣ ಪಡೆದು ಯಜ್ಞಯಾಗಾದಿ ಕರ್ಮ ಮಾಡುವವರು ಋತ್ವಿಜ ಅಂತ ಕರೆಸ್ಕೊಳ್ತಾರೆ. ಉಪಾಧ್ಯಾಯರಿಗಿಂತ ಹೆಚ್ಚು ಪಟ್ಟು ಗೌರವ ಆಚಾರ್ಯರಿಗೆ. ಆಚಾರ್ಯರಿಗಿಂತ ತಂದೆಗೆ 100 ಪಟ್ಟು ಹೆಚ್ಚು ಗೌರವ.
ಅದಕ್ಕಿಂತ 100 ಪಟ್ಟು ಹೆಚ್ಚು ಗೌರವ ತಾಯಿಗೆ. ಗೃಹಸ್ಥಾಶ್ರಮ ಧರ್ಮ ಮನುಷ್ಯ 5 ಹಿಂಸೆಗಳನ್ನು ಪ್ರತಿನಿತ್ಯ ಮಾಡ್ತಿರ್ತಾನಂತೆ. ಪಂಚಸೂನ ಅಂತ. ಒರಳುಕಲ್ಲು, ಬೀಸೋಕಲ್ಲು, ಒಲೆ, ಪೊರಕೆ, ನೀರಿನ ಕೊಡ, ಇದರಿಂದಲೇ ಹಿಂಸೆ ನಡೆಯೋದು. ಅದಕ್ಕೆ ಬ್ರಹ್ಮಯಜ್ಞ, ಪಿತೃಯಜ್ಞ, ದೇವಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂತ 5 ಯಜ್ಞಗಳನ್ನು ತಪ್ಪದೇ ಮಾಡಬೇಕು. ಬ್ರಹ್ಮಯಜ್ಞ ಅಂದರೆ ವೇದಶಾಸ್ತ್ರ ಪುರಾಣಗಳ ಪಠನ. ಪಿತೃಯಜ್ಞ ಅಂದರೆ ಶ್ರಾದ್ದಾದಿಗಳು. ದೇವಯಜ್ಞ ಅಂದರೆ ವೈಶ್ವದೇವ, ದೇವರ ಪೂಜೆ, ನೈವೇದ್ಯ, ಇದೆಲ್ಲ ದೇವಯಜ್ಞ. ಭೂತಯಜ್ಞ ಅಂತಂದರೆ ಬಲಿಹರಣ, ಇದೆಲ್ಲ ಭೂತಯಜ್ಞ. ಅತಿಥಿ ಸತ್ಕಾರವೇ ಮನುಷ್ಯಯಜ್ಞ. ಒಂಬತ್ತು ಕಾರ್ಯಗಳನ್ನು ಪ್ರತಿನಿತ್ಯ ಅವಶ್ಯ ಮಾಡಬೇಕು. ನವಾವಶ್ಯಕ ಕರ್ಮಾಣಿ ಕಾರ್ಯಾಣಿ ಪ್ರತಿವಾಸರಂ. ಸ್ನಾನ, ಸಂಧ್ಯಾ, ಸಂಧ್ಯಾ ವಂದನೆ, ಮಂತ್ರ ಜಪ, ಹೋಮ, ಅಧ್ಯಯನ, ಅಧ್ಯಾಪನ ಅಂದರೆ ಪಾಠ ಹೇಳೋದು, ದೇವರ ಪೂಜೆ, ವೈಶ್ವದೇವ, ಅತಿಥಿಗಳಿಗೆ ಅನ್ನದಾನ, ಪಿತೃತರ್ಪಣ. ಪ್ರತಿನಿತ್ಯ ಮಾನವರು ಮಾಡಬೇಕಾದದ್ದು ಈ 9 ಕಾರ್ಯಗಳು. 9 ವಿಷಯಗಳನ್ನು ಗೋಪ್ಯವಾಗಿಡಬೇಕು, ಮುಚ್ಚಿಡಬೇಕು. ತನ್ನ ಜನ್ಮ ನಕ್ಷತ್ರ ಯಾರಿಗೂ ಹೇಳ್ತಕ್ಕದ್ದಲ್ಲ. ಅಗತ್ಯ ಬಿದ್ದರೆ ಮಾತ್ರ ಹೇಳಬೇಕು. ಸುಮ್ಮನೆ ಜನ್ಮ ನಕ್ಷತ್ರ ಕಂಡವ್ರಿಗೆ ಹೇಳೋದಲ್ಲ. ಮೈಥುನ ಕ್ರಮ, ಮಂತ್ರ, ಮನೆಯ ಜನರಲ್ಲಿ ನಡೆದಂಥ ಕಲಂಕ, ತನ್ನ ಆಯುಷ್ಯವನ್ನು ಹೇಳಬಾರ್ದು, ಸಂಪತ್ತನ್ನು ಇನ್ನೊಬ್ಬರಿಗೆ ಹೇಳಬಾರ್ದು, ತನಗಾದ ಅವಮಾನ ಅಥವಾ ತಾನು ಮೋಸ ಹೋದದ್ದು, ಮೋಸ ಮಾಡಿದ್ದು, ಇವಿಷ್ಟನ್ನು ಮುಚ್ಚಿಡಬೇಕು. ತಾಯಿ, ತಂದೆ, ಗುರು, ಉಪಕಾರ ಮಾಡಿದ ಅನಾಥ, ದೀನ, ವಿನೀತ, ಮಿತ್ರರು, ಸತ್ಪಾತ್ರರು, ಈ 9 ಜನರಿಗೆ ಏನು ಕೊಟ್ಟರು ಅಕ್ಷಯವಾಗ್ತದೆ. ತಾಯಿಗೆ ಕೊಟ್ಟದ್ದು, ತಂದೆ ಗುರುಗಳಿಗೆ ಕೊಟ್ಟದ್ದು, ಅನಾಥರಿಗೆ ಕೊಟ್ಟದ್ದು, ದೀನರಿಗೆ, ವಿನೀತರಿಗೆ, ಮಿತ್ರರಿಗೆ, ಸತ್ಪಾತ್ರರಿಗೆ ಕೊಟ್ಟದ್ದು ಅಕ್ಷಯ. ಇನ್ನು ಹೊಗಳು ಭಟ್ರು, ಕಳ್ಳ, ವ್ಯಸನಿ, ದಡ್ಡನಾದಂಥ ವೈದ್ಯ, ಧೂರ್ತ, ಕಪಟಿ, ದುಷ್ಟ, ಕೈದಿ, ಇವರಿಗೆ ಕೊಟ್ಟದ್ದು ವ್ಯರ್ಥ. ಇವೆಲ್ಲ ಧರ್ಮಗಳನ್ನು ಹೇಳಿದ್ದಾರೆ. ಇನ್ನು ಕಾಶಿಯಲ್ಲಿ ಬಿಂದು ಮಾಧವ ಅಂತ ಪರಮಾತ್ಮನ ಸನ್ನಿಧಾನ. ಪಂಚನದ ಬಿಂದು ಮಾಧವ ತೀರ್ಥ ಅಥವಾ ಬಿಂದು ಮಾಧವನ ಇದು ದೇವಾಲಯ, ಅದರ ಮಹಿಮೆ. ಪಂಚನದ ಅಂತ ಯಾಕೆ ಕರೀತಾರೆ ಅಂತಂದರೆ, ಒಮ್ಮೆ ಸೂರ್ಯ ಕಾಶಿಯಲ್ಲಿ ತಪಸ್ಸು ಮಾಡಿದ್ನಂತೆ. ಅವನ ದೇಹದಿಂದ ಹೊರಟಂಥ ಬೆವರು ಅದೇ ಕಿರಣ ಅನ್ನುವ ನದಿ ರೂಪವಾಗಿ ಹರಿತು. ಧೂತಪಾಪ ಅಂತ ಒಂದು ನದಿ ಹರಿತಾ ಇತ್ತು. ಆ ಕಿರಣ ಮತ್ತು ಧೂತಪಾಪ ಸಂಗಮ ಆಯಿತು. ಅದರ ಸಂಗಮ ಭಾಗೀರಥಿ ನದಿಗಾಯಿತು. ಭಾಗೀರಥಿಗೆ ವರುಣಾ ನದಿ ಮತ್ತು ಅಸಿ ನದಿ ಸಂಗಮ. ಹೀಗೆ 5 ನದಿಗಳ ಸಂಗಮ ಇರೋದ್ರಿಂದ ಅದು ಪಂಚನದ ಅಂತ ಕರೀತಾರೆ ಆ ಜಾಗವನ್ನು. ಕಿರಣ, ಧೂತಪಾಪ, ವರುಣ, ಅಸಿ,
ಗಂಗೆ. ಇದಕ್ಕೆ ಪಂಚನದ ಅಥವಾ ಪಂಚಗಂಗಾ ತೀರ್ಥ ಅಂತ ಹೆಸರು. ಅಲ್ಲಿ ಅಗ್ನಿಬಿಂದು ಅಂತ ಒಬ್ಬ ರಾಜ ಇದ್ನಂತೆ. ಅವನು ಇಲ್ಲಿ ಪಂಚಗಂಗೆಯಲ್ಲಿ ವಿಶೇಷ ತಪಸ್ಸು ಮಾಡ್ತಾ ಇದ್ದ. ಅಗ್ನಿಬಿಂದು ಭಗವಂತ ಪ್ರತ್ಯಕ್ಷನಾದ. ಏನು ಬೇಕು ಅಂತ ಕೇಳಿದಾಗ, ಈ ಪಂಚನದ ತೀರ್ಥದಲ್ಲಿ ನೀನು ನಿತ್ಯ ಸನ್ನಿಹಿತನಾಗು ಇದರ ತೀರದಲ್ಲಿ ಅಂತ ಕೇಳ್ಕೊಳ್ತಾನೆ ಆ ಅಗ್ನಿಬಿಂದು ರಾಜ. ಅಷ್ಟೇ ಅಲ್ಲ, ಇಲ್ಲಿ ಸನ್ನಿಹಿತನಾಗು, ನನ್ನ ಹೆಸರು ನೀನಿಟ್ಕೋ ಅಂತ. ಹಾಗೆ ಆಗಲಿ ಅಂತ ಪರಮಾತ್ಮ ವರ ಕೊಟ್ಟ. ಅಲ್ಲೇ ನಿಂತ. ಆದರೆ ಅಗ್ನಿಬಿಂದು ಅಂತ ಅವನ ಹೆಸರು ಪೂರ್ತಿ ಇಟ್ಕೊಳ್ಳಿಲ್ಲ. ಯಾಕೆಂದ್ರೆ ದೇವ್ರ ಹೆಸರು ಭಕ್ತರು ಇಟ್ಕೋತಾರೆ ಹೊರತು ಭಕ್ತರ ಹೆಸರು ದೇವರು ಇಟ್ಕೊಳ್ಳೋದಿಲ್ಲ. ಆದರೆ ಅಗ್ನಿಬಿಂದು ತನ್ನ ಹೆಸರು ಇಟ್ಕೋ ಅಂತ ಕೇಳಿದ್ನಲ್ಲ, ಅದಕ್ಕೆ ವರ ಕೊಟ್ಟದ್ದಕ್ಕೆ ಒಂದು ಅಂಶ ಬಿಂದು ಅನ್ನೋದನ್ನು ಮಾತ್ರ ಇಟ್ಕೊಂಡ. ಅವನು ಮಾಧವನೇ ಆಗಿದ್ದ. ಬಿಂದು ಅನ್ನೋ ಹೆಸರು ಸೇರಿಸ್ಕೊಂಡು ಬಿಂದು ಮಾಧವ ಅಂತ ಪ್ರಸಿದ್ಧನಾದ. ಅದು ಇವತ್ತಿಗೂ ಬಹಳ ಪ್ರಸಿದ್ಧ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ಅಂತಾರೆ. ಆಮೇಲೆ ಅಲ್ಲಿ ನೆಲೆಸಿ ಆ ಬಿಂದು ಮಾಧವನಿಗೆ ಮುಕ್ತಿಯನ್ನು ಕೊಟ್ಟಿದ್ದಾನೆ. ಇನ್ನೊಂದು ತೀರ್ಥ ಇದೆ, ದಶಾಶ್ವಮೇಧ ತೀರ್ಥ ಅಂತ ಅದಕ್ಕೆ ಹೆಸರು. ಚತುರ್ಮುಖ ಬ್ರಹ್ಮದೇವರು ವೃದ್ಧ ಬ್ರಾಹ್ಮಣ ರೂಪದಿಂದ ಬಂದು ಆ ಕಾಶಿಯನ್ನು ಆಳ್ತಾ ಇದ್ದಂಥ ದಿವೋದಾಸನ ಬಳಿ ಬಂದು, ನಾನಿಲ್ಲಿ ಯಜ್ಞ ಮಾಡ್ತೇನೆ, ನೀನು ಅನುಕೂಲ ಮಾಡಿಕೊಡು ಅಂತ ಕೇಳ್ತಾರೆ. ಆವಾಗ ದಿವೋದಾಸ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅವನ ಸಹಕಾರದಿಂದ 10 ಅಶ್ವಮೇಧಗಳನ್ನು ಮಾಡಿದ್ರಂತೆ ಬ್ರಹ್ಮದೇವರು. ಅದನ್ನೇ ದಶಾಶ್ವಮೇಧ ಘಾಟ್ ಅಂತ ಕರೀತಾರೆ. ದಶಾಶ್ವಮೇಧ ತೀರ್ಥ ಅಂತ ಅದಕ್ಕೆ ಹೆಸರು ಬಂತು. ಪಿಶಾಚ ಮೋಚನ ತೀರ್ಥ ಅಂತ ಇನ್ನೊಂದಿದೆ. ವಾಲ್ಮೀಕಿ ಋಷಿಗಳು ಒಮ್ಮೆ ಕಾಶಿಗೆ ಹೋಗಿದ್ದರಂತೆ. ಕಾಶಿಗೆ ಹೋಗುವಾಗ ದೇವರ ಶಿವನಾಮ ಕೀರ್ತನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಕಾಶಿಯಲ್ಲಿ ದರ್ಶನ ಮಾಡಿ ಜಪಕ್ಕೆ ಕೂತರು. ದೊಡ್ಡ ಭಯಂಕರ ಪಿಶಾಚಿ ಒಂದು ಅವರ ಎದುರುಗಡೆ ಬಂತಂತೆ. ವಾಲ್ಮೀಕಿ ಋಷಿಗಳು ಯಾರು ಅಂತ ಕೇಳಿದರು. ಆಗ ಅದು ಹೇಳ್ತದೆ, ನಾನೊಬ್ಬ ಪಿಶಾಚಿ. ಅಂದರೆ ಯಾಕೆ ಪಿಶಾಚಿ ಜನ್ಮ ಬಂತು ಅಂದರೆ, ಎಲ್ಲ ತೀರ್ಥಗಳಲ್ಲಿ ನಾನು ಹೋಗ್ತಾ ಇದ್ದೆ. ಯಾಕೆ ಅಂದರೆ ಅಲ್ಲಿ ದಾನ ಕೊಡ್ತಾರೆ, ಆ ದಾನ ತಗೋಬೇಕು ಅಂತ ಹೋಗ್ತಾ ಇದ್ದೆ ಹೊರತು ದಾನ ಕೊಡ್ಲಿಕ್ಕಲ್ಲ. ಹೀಗೆ ತೀರ್ಥಗಳಲ್ಲಿ ದಾನ ತಗೊಳ್ಳಬೇಕು, ಕೊಡ್ಲೂಬೇಕು. ಯಾವ ತೀರ್ಥಕ್ಷೇತ್ರದಲ್ಲೂ ನಾನು ದಾನ ಕೊಡಲಿಲ್ಲ, ಬರೀ ಸ್ವೀಕಾರ ಮಾತ್ರ ಮಾಡಿ ಒಂದು ಸತ್ಕರ್ಮನೂ ಮಾಡದೇನೆ ಆ ಹಣದಿಂದ ಜನ್ಮ ಕಳೆದು ಪಿಶಾಚಿಯಾಗಿದ್ದೀನಿ. ಇಲ್ಲಿ ಕಾಶಿಗೆ ಬಂದರೆ ಒಳಗಡೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಅದು ಒಬ್ಬ ಬ್ರಾಹ್ಮಣನಲ್ಲಿ ಸ್ನಾನ ಸಂಧ್ಯಾ ವಂದನೆ ಯಾವುದೂ ಇಲ್ಲದ ಅಪವಿತ್ರನಾದ ಬ್ರಾಹ್ಮಣನಲ್ಲಿ ಪ್ರವೇಶ ಮಾಡಿದೆ. ನಾನು ಹೆಬ್ಬಾಗಲಲ್ಲಿ ನಿಂತಿದ್ದೆ ಪಿಶಾಚಿಯಾಗಿ. ನೀವು ಶಿವನಾಮ ಕೀರ್ತನೆ ಮಾಡಿಕೊಂಡು ಒಳಗೆ ಬಂದಾಗ ಅದು ನನ್ನ ಕಿವಿಗೆ ಬಿದ್ದು ನಾನು ಮುಕ್ತನಾಗಿದ್ದೇನೆ ಅಂತ ಆ ಪಿಶಾಚಿ ವಾಲ್ಮೀಕಿ ಋಷಿಗಳ ಹತ್ರ ಹೇಳಿಕೊಂಡು ತನ್ನ ಪಿಶಾಚಿ ದೇಹವನ್ನು ಬಿಟ್ಟು ದಿವ್ಯ ದೇಹವನ್ನು ಪಡೆದು ಆಮೇಲೆ ಸಾಧನೆ ಮಾಡಿಕೊಂಡು ಹೋಯಿತು ಅಂತ ಉಂಟು. ಈಗ ಇದು ಕೂಡ ಕಾಶಿಯ ಮಹತ್ವನೇ. ಇಂಥ ಅನೇಕ ತೀರ್ಥಗಳು ಕಾಶಿಯಲ್ಲಿ ನೆಲೆಸಿದೆ. 12 ರೂಪದಿಂದ ಸೂರ್ಯ ಕಾಶಿಯಲ್ಲಿ ನೆಲೆಸಿದ್ದಾನೆ ಅಂತ ಉಂಟು. ಶಿವರಾತ್ರಿ ಹತ್ತಿರ ಬರ್ತಾ ಇದೆ. ಅದರಿಂದ ಶಿವನ ಬಗ್ಗೆ ಒಂದೆರಡು ಮಾತು. ಶ್ರೀಮದ್ ಆಚಾರ್ಯರೇ ತಂತ್ರಸಾರ ಸಂಗ್ರಹದಲ್ಲಿ ಶಿವನನ್ನು ಧ್ಯಾನ ಮಾಡುವ ಕ್ರಮ,
ಶಿವ ಮಂತ್ರವನ್ನು ಆಚಾರ್ಯರೇ ತೋರಿಸಿದ್ದಾರೆ, ಈ ಮಂತ್ರ ಜಪ ಮಾಡಿ ಅಂತ. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜಶ್ಯಾಮಾನ್ಯಸ್ಯ ಮುಖಾನಿತು ಜಟಾವಬದ್ಧೇಂದು ಕಲಹ ಪ್ರಿಯಾಯುಂಗ್ ನಾಗಭೂಷಣ. ರುದ್ರದೇವರ ಧ್ಯಾನ ಮಾಡುವಾಗ ಪಂಚಮುಖ ರುದ್ರದೇವರನ್ನ ಧ್ಯಾನ ಮಾಡಬೇಕು. 5 ಮುಖ. ಸ್ಫಟಿಕ ಮಲಕಾಂತಿಮಾನ್, ಆ ರುದ್ರದೇವರು 5 ಮುಖ ಹೊಂದಿದ್ದಾರೆ. ಸ್ಫಟಿಕದಂತೆ ನಿರ್ಮಲವಾದ ಕಾಂತಿ. 5 ಮುಖ ಹೇಗಿದೆ ಅಂದರೆ ವಿದ್ಯುತ್, ಶುಭ್ರಾಸಿತ ರಜಶ್ಯಾಮಾನ್ಯಸ್ಯ ಮುಖಾನಿತು. ಮಿಂಚಿನಂತೆ ಒಂದು, ಶುಭ್ರವರ್ಣದ್ದೊಂದು, ಕಪ್ಪು ಮುಖ ಒಂದು, ಕೆಂಪು ಒಂದು, ನೀಲ ಒಂದು. ಮೇಘದಂತೆ ನೀಲವಾದದ್ದು. ಹೀಗೆ ವಿದ್ಯುತ್ ಶುಭ್ರ ಅಸಿತ ರಜಶ್ಯಾಮಾನಿ ಅಸ್ಯ ಮುಖಾನಿತು. ಜಟಾವಬದ್ಧೆಂದು ಕಲಹ, ಜಟೆಯಲ್ಲಿ ಇಂದು ಕಲ, ಚಂದ್ರನ ಕಲೆ ಇದೆ. ಪಾರ್ವತಿ ಸಮೇತನಾಗಿ ಇರ್ತಾನೆ, ನಾಗಭೂಷಣನಾಗಿದ್ದಾನೆ ಅಂತ ಇಷ್ಟು ಧ್ಯಾನ ಮಾಡಿ ರುದ್ರದೇವರ ಚಿಂತನೆ ಮಾಡಬೇಕು. ಆ ವಿದ್ಯುತ್ ಅಂದರೆ ಮಿಂಚಿನಂತೆ ಮತ್ತು ಬಿಳಿಯಾದ, ಕಪ್ಪಾದ, ಕೆಂಪಾದ, ನೀಲವಾದ 5 ಮುಖಗಳು ಅಂದರೆ 5 ರೂಪ. ರುದ್ರದೇವರಿಗೆ 5 ರೂಪ ಇದೆ, ಅದೇ 5 ಮುಖನೂ ಹೌದು. ಪಂಚರೂಪಿ ರುದ್ರದೇವರು 5 ರೂಪ ಅವರಿಗೆ, 5 ಮುಖಗಳು. ಅದನ್ನೇ 5 ಮುಖ ಅಂತ ಕರೆಯುವುದು. ಅದು ನಾರಾಯಣ ಪಂಡಿತಾಚಾರ್ಯರ ಶಿವಸ್ತುತಿಯಲ್ಲಿ ನಾವು ಅದನ್ನು ನೋಡ್ತೇವೆ. ಮಹೇಶ ಮಹಿತೋಷಿ ತತ್ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ ನವಮವಾಮದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯ ಚ ಪಂಚವೃನ್ ಮಮ ಮನಸ್ತಮಸ್ತಾಡಯ. 5 ಮುಖ ಅಥವಾ 5 ರೂಪ. ಒಂದು ಮಹೇಶ, ಇದು ಎಲ್ಲರಿಂದಲೂ ಪೂಜೆ ಮಾಡಿಸ್ಕೊಳ್ಳಿಕ್ಕಿರ್ತಕ್ಕಂಥ ರೂಪ. ತತ್ಪುರುಷ, ಎಲ್ಲ ಪುರುಷರಿಗಿಂತ ಮಿಗಿಲಾದ ಒಂದು ರೂಪ ತತ್ಪುರುಷ. ಅಘೋರ, ಘೋರ ಶತ್ರುಗಳನ್ನು ಓಡಿಸ್ತಕ್ಕಂಥದ್ದು ಒಂದು ರೂಪ ಅಘೋರ. ಒಂದೊಂದು ಕಾರ್ಯಕ್ಕೆ ಒಂದೊಂದು ರೂಪ ಇಟ್ಟುಕೊಂಡಿದ್ದ ಪರಮಾತ್ಮ. ಜ್ಞಾನ ಕಾರ್ಯ, ಬಲ ಕಾರ್ಯ ಅಂತ ಮಾಡಿದ ಹಾಗೆ. ಸದ್ಯೋಜಾತ, ಇದು ವಾಮದೇವ. ದೇವರ ವಾಮಭಾಗದಲ್ಲಿ ಸದಾ ನೆಲೆಸಿರ್ತಾನೆ. ಪರಮಾತ್ಮನ ವಾಮಭಾಗದಲ್ಲಿ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ದೇವರ ಎಡಭಾಗದಲ್ಲಿ ಇರ್ತಾನೆ. ಸದ್ಯೋಜಾತ, ಸದ್ಯೋಜಾತ ಅಂತಂದ್ರೆ ಬ್ರಹ್ಮದೇವರಿಗೆ ಅವರ ಕೋಪದಿಂದ ಇದ್ದಕ್ಕಿದ್ದ ಹಾಗೆ ಹುಟ್ಟಿದವನು. ಸಪದಿ ಜಾತ, ತತ್ಕಾಲದಲ್ಲಿ ಹುಟ್ಟಿದವನು ಅಂತ ಅರ್ಥ. ಹೀಗೆ ಮಹೇಶ, ತತ್ಪುರುಷ, ಅಘೋರ, ಸದ್ಯೋಜಾತ, ವಾಮದೇವ ಅಂತ 5 ರೂಪಗಳು ರುದ್ರದೇವರಿಗೆ. ಈ 5 ರೂಪ ಯಾಕೆ ಅಂದರೆ ಇನ್ನೊಂದು ಮನಸ್ಸು 5 ವಿಧ ಇದೆ. ರುದ್ರದೇವರು ಮನೋಭಿಮಾನಿಗಳು. ಮನಸ್ತತ್ವ 5 ವಿಧ. ಮನಸ್ಸು, ಬುದ್ಧಿ,
ಅಹಂಕಾರ, ಚಿತ್ತ, ಚೇತನ ಅಂತ 5 ವಿಧ ಮನಸ್ಸಿದೆ. ಆ 5 ವಿಧವಾದ ಮನಸ್ಸಿಗೆ ನಿಯಾಮಕನಾಗಿ 5 ರೂಪದಿಂದ ಇದ್ದಾನೆ. ಇನ್ನು ಮನಸ್ಸಿನಲ್ಲಿ ಬರುವ ಅಜ್ಞಾನವೂ ಕೂಡ 5 ವಿಧವಾದ್ದು. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ರೀತಿಯಾಗಿರ್ತಕ್ಕಂಥ ತಮಸ್ಸಿದೆ. ಆ 5 ತಮಸ್ಸನ್ನು ನಿರಾಕರಣೆ ಮಾಡ್ತಕ್ಕಂಥವರು ರುದ್ರದೇವರು. ಅದಕ್ಕಾಗಿ 5 ಮುಖವನ್ನು ಧರಿಸಿದ್ದಾರೆ. ಎಂಟು ರೂಪಗಳು ಶಿವನಿಗಿದೆ. ಇದರಲ್ಲಿಯೂ ಬಂದಿದೆ. ಸೂರ್ಯ 12 ರೂಪದಿಂದ ಕಾಶಿಯಲ್ಲಿ ಇರ್ತಾನೆ ಅಂತ ಹೇಳಿದೆ. ಅಲ್ಲಿ ಶಿವ ಒಂದು ಸಲ ಸೂರ್ಯನಿಗೆ ಹೇಳ್ತಾನೆ, ನೀನು ನನ್ನ ಅಧಿಷ್ಠಾನನಾಗಿದ್ದಿ, ನನ್ನ 8 ರೂಪದಲ್ಲಿ ನೀನೊಬ್ಬ ಸೇರಿದ್ದಿ ಅನ್ನೋ ಮಾತು ಸ್ಕಂದ ಪುರಾಣದಲ್ಲಿಯೂ ಬರ್ತದೆ. ಶಿವನ 8 ರೂಪಗಳು ಅಂತಂದ್ರೆ ಅಷ್ಟಮೂರ್ತಿ ಅಂತ ರುದ್ರದೇವರಿಗೆ ಹೆಸರು. ರಸಾಘನ ರಸಾನಲಾನಿಲ ವಿಯದ್ವಿಭಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನ ಮೋಹನಂಚೇತ್ಯಹೋ ವಪುಂಷಿ ಗುಣಪುಂಷಿತೇಹಮಹಮಾತ್ಮನೋಹಂ ಭಿದೆ. ಅಹಮಾತ್ಮನಃ ಅಹಂಕಾರ ತತ್ವದ ದೇವತೆ ರುದ್ರದೇವರು. ಅವರ 8 ರೂಪಗಳನ್ನು ನಾನು ಧ್ಯಾನಿಸ್ತೇನೆ. ಯಾಕೆ ಅಂದರೆ ದುರಹಂಕಾರ ಹೋಗಲಿಕ್ಕೆ. ಅಹಂಭಿದೆ, ದುರಹಂಕಾರದ ಭೇದನೆಗೋಸ್ಕರ. ಅಹಂಕಾರ ತತ್ವದ ಅಭಿಮಾನಿಯಾದಂಥ ರುದ್ರದೇವರ 8 ರೂಪ. ರಸ ಭೂಮಿ, ರಸ ಘನ ರಸ ಅಂದರೆ ನೀರು, ಭೂಮಿ ನೀರು. ಅನಲ ಬೆಂಕಿ, ಅನಿಲ ಗಾಳಿ, ವಿಯತ್ ಅಂದರೆ ಆಕಾಶ, ವಿವಸ್ವತ್ತು ಸೂರ್ಯ, ವಿಧು ಅಂದರೆ ಚಂದ್ರ, ಪರ್ಯಷ್ಟ್ರ ಅಂತಂದ್ರೆ ಒಬ್ಬ ಸಾಧಕ ಜೀವ. ಹೀಗೆ ಪಂಚಭೂತಗಳು: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಕಾಲನಿಯಾಮಕರಿಬ್ಬರು, ಸೂರ್ಯ ಚಂದ್ರ ಮತ್ತು ಸಾಧಕನಾದ ಜೀವ. 8 ಕಡೆ ರುದ್ರದೇವರಿದ್ದು ಜಗತ್ತನ್ನು ನಡೆಸ್ತಾ ಇದ್ದಾರೆ. ಇಂತಹ ರುದ್ರದೇವರನ್ನ ಆಚಾರ್ಯರು ಪಂಚಾಕ್ಷರ ಮಂತ್ರದಿಂದ ಆರಾಧನೆ ಮಾಡ್ರಿ ಅಂತಾರೆ. ಷಡಕ್ಷರ, ಪಂಚಾಕ್ಷರ. ಸ್ಕಾಂದ ಪುರಾಣ 2 ಮಂತ್ರ ಹೇಳ್ತದೆ. ಓಂ ನಮಃ ಶಿವಾಯ ಅಂತ ಓಂಕಾರ ಸೇರಿಸಿದರೆ ಅದು ಷಡಕ್ಷರ ಮಂತ್ರ. ಅದಕ್ಕೆ ಮತ್ತೆ ಆದ್ಯಂತದಲ್ಲಿ ಓಂಕಾರ ಹೇಳಬೇಕು. ಓಂ ಓಂ ನಮಃ ಶಿವಾಯ ಓಂ. ನಮಃ ಶಿವಾಯ ಇಷ್ಟೇ ಇಟ್ಕೊಂಡ್ರೆ ಪಂಚಾಕ್ಷರ ಮಂತ್ರ. ಓಂ ನಮಃ ಶಿವಾಯ ಓಂ ಈ ರೀತಿ ಜಪ ಮಾಡಿದರೆ ಪಂಚಾಕ್ಷರ. ಹೀಗೆ ಶಿವ ಪಂಚಾಕ್ಷರ, ಶಿವ ಷಡಕ್ಷರ ಅಂತ 2 ಸ್ಕಂದ ಪುರಾಣ ಹೇಳಿದೆ. ಆಚಾರ್ಯರು ಪಂಚಾಕ್ಷರ ಮಂತ್ರವನ್ನು ಕೂಡ ಹೇಳಿದ್ದಾರೆ. ಇದನ್ನು ಜಪ ಮಾಡಬೇಕು ರುದ್ರದೇವರ ಅನುಗ್ರಹಕ್ಕೋಸ್ಕರ ಅಂತ ಹೇಳಿ ಶಿವನ ಮಂತ್ರ ಹೇಳಿದ್ದಾರೆ. ಹೀಗೆ ಸ್ಕಂದ ಪುರಾಣ ಅನೇಕ ಧರ್ಮ, ದಾನ, ರುದ್ರದೇವರ ಮಹತ್ವ, ಅದರಲ್ಲಿ ವಿಶೇಷವಾಗಿ ಕಾಶಿ ಖಂಡದಲ್ಲಿ, ಇನ್ನು ವಿಷ್ಣುವಿನ ಕೃಷ್ಣನ ಚರಿತ್ರೆ ವಿಶೇಷವಾಗಿ ಪ್ರಭಾಸ ಖಂಡದಲ್ಲಿ ಇದನ್ನು ನಿರೂಪಣೆ ಮಾಡಿದಂಥ ಒಂದು ಬೃಹತ್ ಪುರಾಣ ಸ್ಕಂದ ಪುರಾಣ. ಸ್ಕಂದ ಅಗಸ್ತ್ಯರ ಸಂವಾದದಲ್ಲಿ ಬಂದಿರತಕ್ಕಂಥದ್ದು. ಇದನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು. ಹರಿವಾಯು ಸಂಸ್ಥೆ ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀಪಾದರಿಗೆ ಅನಂತಾಂತ ನಮಸ್ಕಾರ ಸಮರ್ಪಣೆ ಮಾಡ್ತಾ, ಈ 1,00,000 ಶ್ಲೋಕದ ಈ ಸ್ಕಾಂದ ಪುರಾಣವನ್ನ 2 ಕ್ಲಾಸ್ಗಳಲ್ಲಿ ನಮಗೆ ಅದರ ಸಾರವನ್ನು ತಿಳಿಸ್ಕೊಟ್ಟಿದ್ದು ಶ್ರೀಪಾದರಿಗೆ ಅನಂತಾಂತ ನಮಸ್ಕಾರ ಸಮರ್ಪಣೆ ಮಾಡ್ತಾ, ಏಹ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ಅಂತೇನು ಆ ರುದ್ರದೇವರ ಈ ಅಷ್ಟರೂಪಗಳು ಶಿವರಾತ್ರಿ ಬಳಿ ಬರ್ತಾ ಇದೆ ನಾಡಿದ್ದು. ಅವರ ಶ್ರೀಪಾದರಲ್ಲಿ ಅವರು
ಈ ಶುಕಾಚಾರ್ಯ ರುದ್ರಾಂಶಂತರಾಗಿ ಅವರೇ ಇದ್ದು ನಮಗೆ ಆ ರುದ್ರ ಮಹಿನ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಅಹಂ ಕಾಶಿಂ ಗಮಿಷ್ಯಾಮಿ ಅಂತ ಏನ್ ತಿಳಿಸ್ಕೊಟ್ರು ನಮ್ಗೆ ಇದ್ದಲ್ಲದೆ ಇದರ ಅದನ್ನ ನಮ್ಗೆ ಮನೆಯಲ್ಲಿ ಇದ್ಕೊಂಡೇ ನಮ್ಗೆ ಕಾಶಿ ಕರ್ಕೊಂಡು ಹೋಗ್ಯಾರ ಶ್ರೀಪಾದರು. ಅಂತಹ ಶ್ರೀಪಾದರಿಗೆ ಭಕ್ತಿಪೂರ್ವವಾಗಿ ಎಲ್ಲ ಭಕ್ತರ ಪರವಾಗಿ ಅನಂತ ನಮಸ್ಕಾರ ಮಾಡ್ತಾ ಈ ಪ್ರವಚನವನ್ನ ಪಾರ್ವತೀಶ ಮಹಾರುದ್ರಾಂತರ್ಗತ ಮಧ್ವವ್ರದ ಸೀತಾವತಿ ಶ್ರೀ ರಾಮಚಂದ್ರ ಭಿನ್ನ ಲಕ್ಷ್ಮೀ ನರಸಿಂಹದೇವರಿಗೆ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣ ನಮಸ್ತೆ. ಹರೇ ನಮಃ. ಮತ್ತೆ ಅನಂತ ನಮಸ್ಕಾರ. ಶ್ರೀಪಾದರಿಗೆ ಅನಂತ ವಂದನೆಗಳು, ನಮಸ್ಕಾರಗಳು. ಶ್ರೀಪಾದಂಗಳಿಗೆ ನಮಸ್ಕಾರ. ನಮಸ್ಕಾರ. ಮುಂದೆ ನೋಡೋಣ. ನಮಸ್ಕಾರ ಸರ್. ಎಲ್ಲ ಭಕ್ತರ ಪರವಾಗಿ ಮತ್ತೆ ನಮಸ್ಕಾರ ಮಾಡಿ ತಿಳಿಸ್ತಾ ಮುಂದಿನ ಶನಿವಾರ ಮುಂದಿನ ಶನಿವಾರ ಮತ್ತೆ ಈ ಪುರಾಣ ಮುಂದುವರಿಯುತ್ತದೆ. ಯಾವ ಪುರಾಣ ಎಂಬುದು ನಾನು ಒಂದು ಕೆಲವು ದಿವಸಗಳಲ್ಲಿ ತಿಳಿಸ್ಕೊಡ್ತೀನಿ. ಇವೆಲ್ಲ ಬಂದಿದ್ದಕ್ಕೆ ಅದು ಏಕಾದಶಿ ಪರ್ವಕಾಲ ಮತ್ತೆ ನಾಡಿದ್ದು ಶಿವರಾತ್ರಿ, ವಿಷ್ಣು ತೀರ್ಥರು, ರುದ್ರಾಂಶ ತಂಬೂತರು ಅವರ ಆರಾಧನೆ, ಅದರ ಎಲ್ಲ ಬಂದಿದ್ದಕ್ಕೆ ಈ ಶಿವನ ಈ ಕಾಶಿ ಮಹಾತ್ಮನ ಕೇಳೋದಕ್ಕೆ ನಿಮಗೆಲ್ಲ ಅಭಿನಂದನೆ ತಿಳಿಸ್ತಾ ನಿಮಗೆ ನಮಸ್ಕಾರ ತಿಳಿಸ್ತಾ ಇದನ್ನ ಕೃಷ್ಣಾರ್ಪಣ ಹೇಳ್ತೀನಿ. ಹರೇ ನಮಃ. ನಮಸ್ಕಾರ. ಕಾರ್ಯಕ್ರಮ ಆಯೋಜನೆ ಬಾಲಚಂದ್ರ ಅವರ ನಮಸ್ಕಾರಗಳು. ನಮಸ್ಕಾರ. ನಿಮ್ಗೆ ರೆಕಾರ್ಡಿಂಗ್ ಕಳಿಸಿ ನೋಡಿ, ಲಿಂಕ್ ಅಲ್ಲಿ ಇದೆ ಎಲ್ಲ ರೆಕಾರ್ಡಿಂಗ್ಗಳು ಆ ಗುರುಗಳ ವೆಬ್ಸೈಟ್ ಅಲ್ಲಿ ಇದೆ. ಅದೇ ನೋಡ್ತಾ ಇದ್ದೀನಿ. ಇನ್ನು ಕೆಲವೊಂದೆಲ್ಲ ಆಗ್ಬೇಕು ಅಂತ ಅನಿಸ್ತಾ ಇದೆ ಬಹುಶಃ. ಎಲ್ಲ ಇದೆ, ಸುಮಾರು ಎಲ್ಲ ಇದೆ. ಹೋದ್ ಬಾರದ್ದು ಆಗಿಲ್ವೇನೋ, ಬಟ್ ಎಲ್ಲ ಪ್ರವಚನ ಅದಲ್ಲಿ ಇರುತ್ತೆ, ಎಲ್ಲ ಸೈಟ್ ಅಲ್ಲೇ ಇರುತ್ತೆ. ಓಕೆ. ಚೆನ್ನಾಗಿತ್ತು. ಆಯ್ತು, ಇನ್ನು ಕಾರ್ಯಕ್ರಮ ಮುಗಿಸೋಣ. ಶ್ರೀ ಕೃಷ್ಣಾರ್ಪಣ ಹೇಳ್ತೀನಿ. ಹರೇ ನಮಃ.